सरसैरङ्गैरपाङ्गैरपि सद्धर्मद्युति हर्म्य निर्मितलसन् धर्मोत्थ शर्मोदयः श्रीरामो मम मानसे विलसदात् सीता सहायः सदा पाहि मां वेङ्कटाधीश प्रणतामरभूरुः भक्तबन्धो दया सिन्धो सततं ते नमो नमः अचिन्त्याव्यक्तरूपाय निर्गुणाय गुणात्मने समस्त जगदाधार मूर्तये ब्रह्मणे नमः कल्मषखण्डनशीले रम्यकपोले सरोजमुखी सुतनो आम्लान पद्महस्ते निर्मलचक्षुरीक्षतां च कृष्णं श्रीमद्रामाभिरामामितमहिमपदप्रौढपातोरुहालिः कृष्णानिष्ठामितक्ष्मा परिरूढपटली पाटनैकप्रवीणः वेदव्यासोपदेशादिकसमधिगतानन्तवेदान्तभावो भूयात् कीशावनीश व्रतितनुरनिलः श्रेयसे भूयसे नः चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति पातिश्री जयतीर्थवाक् कंसध्वंसि पदाम्बोज संसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे पदवाक्यप्रमाणज्ञ प्रमाणाब्धि विक्रीडन विशारदान् लक्ष्मीनारायणगुरून् मुनीन् वन्दे विद्यागुरून् सदा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये कामधेनुर्यथा पूर्वं सर्वाभीष्टफलप्रदा तथा खलु वादिराज श्रीपादोऽभीष्टदस्सतां यदनुग्रहमात्रेण पूर्णोऽहं सर्वसम्पदा यादवेन्द्रमुनीन् वन्दे मम विद्यागुरून् सदा रामपादाम्बुजासक्तं राघवेन्द्रगुरुप्रियं मुनीन्द्रयोगिनं सेवे कामितार्थप्रदायकं प्रकटीकृतटीकोक्तिः मर्कटीकृतमायिराट् चक्रताद्व्यासतत्त्वज्ञमस्करीन्द्रकृपां मयि मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे भूपालनतपादाब्जं पापालिपरिहारिणं गोपालदासमीडेऽहं गोपालहरिदर्शनं जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे अगजाननपद्मार्कं गजाननमहर्निशम् अनेकदन्तं भक्तानाम् एकदन्तम् उपास्महे सुषमीन्द्रकराब्जोत्तम राघवेन्द्रगुरुप्रियं श्वेतीन्द्रगुरुं वन्दे मूलरामार्चने रतम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नित्योत्सवो भवेत् तेषां नित्यश्री नित्यमङ्गलं येषां हृदिस्थो भगवान् मङ्गलायतनं हरिः श्रीगुरुभ्यो नमः हरिः ओम् ವಿಶ್ವಾವಸುನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾ ದಿನ ಯುಗಾದಿಯ ಹಬ್ಬದ ಶುಭ ದಿನದಂದು ನಾವೆಲ್ಲರೂ ಕೂಡ ಜಗದ್ಗುರುಗಳಾದ ರಾಘವೇಂದ್ರ ಗುರು ಸಾರ್ವಭೌಮರ ದಿವ್ಯ ಸನ್ನಿಧಾನದಲ್ಲಿ ಸೇರಿದ್ದೇವೆ. ಹಬ್ಬದ ನಿಮಿತ್ತವಾಗಿ ಪ್ರಾತಃ ಕಾಲದಿಂದ ಮಾಡಬೇಕಾದಂತಹ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡು ಬಂದು ಈ ಸಂಜೆ ವೇದಿಕೆಯಲ್ಲಿ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ದು ವಿಶೇಷವಾಗಿ ಎಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಇಲ್ಲಿ ಉಪಸ್ಥಿತರಿರತಕ್ಕಂತಹ ಪರಮಪೂಜ್ಯ ಗುರುಗಳ ಚರಣ ಕಮಲಗಳಲ್ಲಿ ಶಿರಸ ಅನಂತ ದಂಡ ಪ್ರಣಾಮಗಳನ್ನೇ ಸಲ್ಲಿಸಿ, ಹಾಗೆ ನನ್ನ ವಿದ್ಯಾಗುರುಗಳಾದ ಪೂಜ್ಯ ಆಚಾರ್ಯರ ಚರಣ ಕಮಲಗಳಲ್ಲೂ ಶಿರಸ ಅನಂತ ನಮನಗಳನ್ನು ಸಲ್ಲಿಸಿ ಯಥಾಮತಿ ಯಥಾ ಸಮಯ ಪಂಚಾಂಗ ಶ್ರವಣವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಚೈತ್ರಾದೌ ಉಷಸಿ ಸ್ಮರನ್ ರಘುಪತಿಂ ಚೋತ್ಥಾಯ ಚಂದ್ರಂ ಸ್ಮರೇತ್ ವೃದ್ಧಾಜ್ಞಾಮನುಗೃಹ್ಯ ನಿಂಬಕದಳಂ ಪ್ರಾಶ್ಚಾತ್ಯ ಪಾತ್ರೇ ಸ್ವಕಂ ವಕ್ತ್ರಂ ವೀಕ್ಷ್ಯ ಚ ದರ್ಪಣೇ ಸುಮನಸೋ ದೈವಜ್ಞಮಿತ್ರಾನ್ವಿತಃ ಪಂಚಾಂಗಂ ಶೃಣುಯಾನ್ ನೃಪ ಪ್ರಮುದಿತಃ ಸಂಭಾವ್ಯ ಮುಹೂರ್ತಿಕಾನ್. ಒಂದು ಶಾಸ್ತ್ರ ಹೇಳ್ತಾ ಇದೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನದಂದು ನಾವು ಏನ್ ಮಾಡಬೇಕು ಅಂತ ಕೇಳಿದರೆ ಹೇಳುತ್ತದೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನದಂದು ಭಗವಂತನನ್ನ ಧ್ಯಾನ ಮಾಡುತ್ತಲೇ ಹಾಸಿಗೆಯಿಂದ ಹೇಳ್ಬೇಕಂತ ಎದ್ದು ಚಂದ್ರನನ್ನು ನೋಡ್ಬೇಕು. ಪ್ರಾತಃ ಕಾಲದಲ್ಲಿ ಚಂದ್ರನ ಕೊನೆಯ ಹಂತ ಕಾಣಿಸ್ತಾ ಇರ್ತದೆ. ಚಂದ್ರನ ದರ್ಶನ ಮಾಡಿ ಆನಂತರದಲ್ಲಿ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ಕೊಳ್ಬೇಕು. ಇವೆಲ್ಲವೂ ಕೂಡ ಆಯುಷ್ಯಾಭಿವೃದ್ಧಿಗೆ ಕಾರಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ವೃದ್ಧಾನಾಂ ಅನುಗೃಹ್ಯ ನಿಂಬಕದಳಂ, ಆ ದೊಡ್ಡವರ ಅಪ್ಪಣೆಯನ್ನು ತೆಗೆದು ಈ ಬೇವಿನ ಒಂದು ಇದು ಹೂ ಇರುತ್ತೆ, ಬೇವು ಬೆಲ್ಲವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ಸ್ವೀಕಾರ ಮಾಡಬೇಕು. ಪ್ರಾಶ್ಚಾತ್ಯ ಪಾತ್ರೇ ಸ್ವಕಂ, ತುಪ್ಪದಲ್ಲಿ ಒಂದು ಪಾತ್ರೆಯಲ್ಲಿ ತುಪ್ಪದಲ್ಲಿ ಇಟ್ಬಿಟ್ಟು ತುಪ್ಪವನ್ನ ಕರಗಿಸಿ ಅದರಲ್ಲಿ ನಮ್ಮ ಮುಖವನ್ನ ನೋಡ್ಕೊಳ್ಬೇಕು. ವಕ್ತ್ರಂ ವೀಕ್ಷತ ದರ್ಪಣೆ ಸುಮನಸಃ
ದೈವಜ್ಞ ಮಿತ್ರಾನ್ವಿತ ಪಂಚಾಂಗಂ ಶೃಣಿಯಾನ್ ನೃಪ ಪ್ರಮುದಿತ ಸಂಭಾವ್ಯ ಮುಹೂರ್ತಿಕಾನ್ನೇ ಯೋಗ್ಯವಾದ ಮುಹೂರ್ತ, ನಕ್ಷತ್ರ, ತಿಥಿ, ವಾರ ಇತ್ಯಾದಿ ಎಲ್ಲವನ್ನು ಕೂಡ ತಿಳಿದುಕೊಂಡು ಪಂಚಾಂಗ ಶ್ರವಣ ಮಾಡ್ಬೇಕು. ಪಂಚಾಂಗರ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅಂತ 5 ವಿಭಾಗಗಳಿಂದ ಕೂಡಿರ್ತಕ್ಕಂತ ಒಂದು ಭಾಗಕ್ಕೆ ಪಂಚಾಂಗ ಅಂತ ಕರೀತಾರೆ. ಇಂಥ ಪಂಚಾಂಗವನ್ನೇ ನಾವು ತಪ್ಪದಲ್ಲೇ ಶ್ರವಣ ಮಾಡ್ಬೇಕು. ಅಬ್ದಾದೋ ಮಿತ್ರ ಸಂಯುಕ್ತ ಮಂಗಲ ಸ್ನಾನಮಾಚರೇತೆ. ನಮ್ಮ ಬಂಧು ಬಾಂಧವರು ಸ್ನೇಹಿತರ ಒಡಗೂಡಿ ಇವತ್ತು ಅಭ್ಯಂಜನ ಸ್ನಾನವನ್ನ ಮಾಡ್ಬೇಕು. ಅಭ್ಯಂಜನ ಸ್ನಾನ ಎಲ್ಲರಿಗೂ ವಿಹಿತವಾದ ದಿನಗಳು ಅಂತಿದೆ. ಉದಾಹರಣೆಗೆ ನಮ್ಮಲ್ಲಿ ವಿಧವಾ ಸ್ತ್ರೀಯರು ಅಂತಿರ್ತಾರೆ, ಗಂಡ ಇಲ್ಲದೆ ಇರತಕ್ಕಂತ ಸ್ತ್ರೀಯರುಗಳು, ಪ್ರತಿನಿತ್ಯದಲ್ಲೂ ತಲೆ ಸ್ನಾನ ಇರೋದಿಲ್ಲ. ಅಂಥವರೂ ಕೂಡ ಒಂದು ನರಕ ಚತುರ್ದಶಿ, ದೀಪಾವಳಿ, ಬಲಿಪಾಡ್ಯ, ಈ ಯುಗಾದಿ ಹಬ್ಬದ ದಿನದಲ್ಲಿ ಅವಶ್ಯವಾಗಿ ಸ್ನಾನ ಮಾಡ್ಬೇಕು. ಅಂಥವರಿಗೆ ಮಾಡ್ಬೇಕು ಅಂತ ವಿಧಾನ ಹೇಳಿದ್ದಾರೆ ಅಂದ್ಮೇಲೆ ಎಲ್ಲರೂ ಅವಶ್ಯವಾಗಿ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಅದೇ ಸನ್ಯಾಸಿಗಳಿಗೂ ವಿಹಿತವಾದದ್ದು. ಸನ್ಯಾಸಿಗಳು ನಿತ್ಯ ಅಭ್ಯಂಜನ ಸ್ನಾನವಿಲ್ಲ. ಇಂಥ ದಿನಗಳಲ್ಲಿ ಅವಶ್ಯವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥವ್ರಾಗಿದ್ದಾರೆ. ಇಂಥ ಅಭ್ಯಂಜನ ಸ್ನಾನವನ್ನೇ ಮಾಡುವ ಕಾಲದಲ್ಲಿ ಎಣ್ಣೆಯಲ್ಲಿ ಲಕ್ಷ್ಮಿಯನ್ನ ಧ್ಯಾನ ಮಾಡ್ಬೇಕು, ನೀರಿನಲ್ಲಿ ಗಂಗಾ ಸ್ಮರಣೆ ಮಾಡ್ತಕ್ಕಂಥವ್ರಾಗ್ಬೇಕು. ಆ ರೀತಿ ಮಾಡಿದ್ರೆ ಉತ್ತಮವಾಗಿರ್ತಕ್ಕಂಥ ಪುಣ್ಯ ಪ್ರಾಪ್ತಿ ಆಗ್ತದೆ, ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಯಾರು ಈ ದಿನದಲ್ಲಿ ಅಭ್ಯಂಜನ ಸ್ನಾನ ಮಾಡೋದಿಲ್ವೋ ಅವರಿಗೆ ಆಯುಷ್ಯ ಕ್ಷೀಣವಾಗುತ್ತೆ ಅನ್ನತಕ್ಕಂಥ ಮಾತನ್ನೇ ಹೇಳ್ತಾರೆ. ಇಂತಹ ದಿನದಲ್ಲಿ ಪ್ರಾತಃ ಮಂಗಲ ಸ್ನಾನಾದಿಗಳನ್ನ ಮಾಡಿ, ನೂತನ ವಸ್ತ್ರಗಳನ್ನ ಧಾರಣ ಮಾಡಿ, ಗುರು ಹಿರಿಯರಿಗೆ ಭಗವಂತನಿಗೆ ನಮಸ್ಕರಿಸಿ, ಅನಂತರದಲ್ಲಿ ನಮಗೆ ವಿಹಿತವಾದಂತಹ ನಮ್ಮ ಕುಲದೇವರ ಪೂಜೆಯನ್ನು ಮಾಡ್ಬೇಕು. ಮನೆಯಲ್ಲಿ ದೇವತಾರ್ಚನೆ, ಗುರುಗಳ ಪೂಜೆ ಇವೆಲ್ಲವನ್ನು ಕೂಡ ತಪ್ಪದರೆ ಮಾಡ್ಬೇಕು. ಆದ್ರಿಂದ ತೈಲಾಭ್ಯಂಗ ಸ್ನಾನಂ ಆದೌಚ ಕೃತ್ವ ಪ್ರಿಯೋತ್ಕರ್ಷಂ ಪಾರಿಭದ್ರಸ್ಯ ಭದ್ರಂ ಭಕ್ಷೇತ್ ಸೌಖ್ಯಂ ಆನದಂ ವ್ಯಾಧಿನಾಶಂ ದೀರ್ಘಾಯುಷ್ಯಂ ಲಭತೆ ವರ್ಷ ಮೂಲೆ. ವರ್ಷದ ಪ್ರಾರಂಭದಲ್ಲಿ ತೈಲಾಭ್ಯಂಗವನ್ನ ಅವಶ್ಯವಾಗಿ ಮಾಡ್ಬೇಕು. ಆಮೇಲೆ ಈ ಬೇವಿನ ಹೂವನ್ನೇ ಬೇವು ಬೆಲ್ಲ ಸ್ವೀಕಾರ ಮಾಡ್ರಿ ಅಂತಾರೆ. ಇವು ಬೇವು ಬೆಲ್ಲವನ್ನು ಯಾಕೆ ಸ್ವೀಕಾರ ಮಾಡಬೇಕು? ಯದ್ಯಪಿ ಬೇವು ವಿಷವಾಗಿರ್ತದೆ, ಬೆಲ್ಲದ ಜೊತೆಯಲ್ಲಿ ಅದನ್ನ ಸೇರಿಸಿ ನಾವು ಸ್ವೀಕಾರ ಮಾಡ್ತೇವೆ. ನಮ್ಮ ಜೀವನದಲ್ಲಿ ಅದೇ ರೀತಿ ಕಷ್ಟ ಸುಖಗಳು ಬರ್ತಾ ಇರ್ತವೆ. ಎರಡನ್ನೂ ನಾವು ಸ್ವೀಕರಿಸುವಂತಕ್ಕೆ ನಾವು ಸಿದ್ಧರಾಗ್ಬೇಕು. ಸುಖ ಮಾತ್ರ ನಮಗ್ ಬೇಕು, ಕಷ್ಟ ಬೇಡ ಅನ್ನುವಂತ ರೀತಿಯಲ್ಲಿ ಇರಬಾರ್ದು. ಬೇವು ಬೆಲ್ಲವನ್ನ ಸೇರಿಸಿ ತಿನ್ನೋದ್ರಿಂದ ಕಷ್ಟ ಸುಖಗಳಲ್ಲಿಯೂ ಕೂಡ ಸಮಾನವಾದ ಸ್ಥಿತಿ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಕೇವಲ ನಾವು ಸುಖಿಗಳ ಮಾತ್ರ ಇರ್ತೀವಿ ಅನ್ನತಕ್ಕಂಥದ್ದು ಶಾಸ್ತ್ರವಿಹಿತವಲ್ಲ. ಅದಕ್ಕೆ ಪ್ರಾಣೇಶದಾಸರು ಒಂದು ಮಾತಾಡ್ತಾರೆ. ಏನದು ಅಂದ್ರೆ, ಬೇಡುವರೋ ಸುಖವ ಬೇಡರೋ ಕಷ್ಟವ ಮಾಡದೋ ಅದರ ಉಪಾಯವ ಕಿಟ್ಟ ತುಳಿದು ಕುರಳೊಟ್ಟರು ಒಂದು ದಿನ ಕುಟ್ಟರು ರಂಗವಲ್ಲಿಯನು ತಮ್ಮನೆಯವರಿಗೆ ಗಮ್ಮನೆ ತುಪ್ಪವು ಗಮ್ಮಟು ತುಪ್ಪ ದೇವ ಬ್ರಾಹ್ಮಣರಿಗೆ ಬೇಡುವರೋ ಸುಖವ. ಇವೆಲ್ಲ ನಾವು ಮಾಡ್ತೇವೆ ಕೆಟ್ಟ ಕಾರ್ಯಗಳನ್ನು, ಆದ್ರೆ ಸುಖ ಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಇದು ಯಾವುದು ಸುಖ ಸಿಗೋದಿಲ್ಲ. ಈ ಬೇವು ಯಾವ್ದ್ರಿಂದ ಹುಟ್ಟಿದ್ದು ಅಂತ ಕೇಳಿದ್ರೆ ಹೇಳ್ತಾರೆ, ಪೀಯೂಷೋತ್ತಮ್, ಅಮೃತದಿಂದ ಹುಟ್ಟಿರ್ತಕ್ಕಂಥ, ಅದರಲ್ಲಿ ತುಂಬಾ ಔಷಧಿ ಗುಣಗಳಿರ್ತದೆ. ಆದ್ರಿಂದ ಇವತ್ತಿನ ದಿನ ಬೆಲ್ಲದ ಜೊತೆಗೆ ಅದನ್ನ ಸೇರಿಸಿ ಸ್ವೀಕಾರ ಮಾಡೋದ್ರಿಂದ ಉತ್ತಮವಾದ ವ್ಯಾಧಿ ನಾಶವಾಗುತ್ತೆ, ಆರೋಗ್ಯ ಪ್ರಾಪ್ತಿ ಆಗುತ್ತೆ, ದೀರ್ಘಾಯುಷ್ಯವು ಕೂಡ ನಮಗೆ ಸಿಗತಕ್ಕಂತಹದ್ದಾಗ್ತದೆ. ಅದಕ್ಕೆ ಮುಂದಿನ ಮಾತು ಹೇಳ್ತಾರೆ, ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಒಳ್ಳೆ ವಜ್ರದಂತೆ ಗಟ್ಟಿಮುಟ್ಟಿಯಾದ ಶರೀರವಾಗುತ್ತೆ, ಸಮಸ್ತ ವಿಧವಾದ ಸಂಪತ್ತು ಪ್ರಾಪ್ತಿ ಆಗ್ತದೆ, ಸಕಲ ಅನಿಷ್ಟಗಳ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ಅವಶ್ಯವಾಗಿ ಇವತ್ತಿನ ದಿನ ಬೇವು ಬೆಲ್ಲವನ್ನೇ ನಾವು ಸ್ವೀಕಾರ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಯಾರು ಈ ಯಾವ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನ ಈ ವರ್ಷಕ್ಕೆ ಯಾರು ರಾಜ, ಯಾರು ನಾಯಕ, ಯಾರು ಮಂತ್ರಿ ಇತ್ಯಾದಿಗಳನ್ನೇ ತಿಳ್ಕೊಳ್ತಕ್ಕಂಥವ್ರು ಆಗ್ತಾರೋ ಅಂತವರಿಗೆ ಸಕಲ ವಿಧವಾದ ಫಲಪ್ರಾಪ್ತಿಯಾಗಿ ದುಃಖಗಳೆಲ್ಲ ನಿವಾರಣೆ ಆಗತಕ್ಕಂಥದ್ದಾಗ್ತದೆ ಎನ್ನುವಂತಹ ಮಾತನ್ನೇ ಹೇಳ್ತಾ, ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರ ಧರದೇ ಭಾವಂ ಯೋಗಾದ್ ರೋಗ ನಿವಾರಣಂ ಕರುಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ. ತಿಥಿ ಯಾವುದು ಅಂತ ಇವತ್ತು ತಿಳಿಯೋಣದ್ರಿಂದ ನಮಗೆ ಸಂಪತ್ತು ಪ್ರಾಪ್ತಿ ಆಗ್ತದೆ. ವಾರ ಯಾವುದು ಅಂತ ತಿಳಿಯೋಣದ್ರಿಂದ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ನಕ್ಷತ್ರ ಯಾವುದು ಅಂತ ತಿಳಿಯೋಣದ್ರಿಂದ ಪಾಪ ಪರಿಹಾರವಾಗ್ತದೆ. ಯೋಗ ಯಾವುದು ಅಂತ ತಿಳಿಯೋಣದ್ರಿಂದ ರೋಗ ನಿವಾರಣೆ ಆಗ್ತದೆ. ಕರ್ಣ ಯಾವುದು ಅಂತ ತಿಳಿಯೋಣದ್ರಿಂದ ಕಾರ್ಯಸಿದ್ಧಿ ಆಗುತ್ತೆ. ಹೀಗೆ 5 ವಿಧವಾದ ಪಂಚಾಂಗಗಳನ್ನ ತಿಳಿಯೋಣದ್ರಿಂದ 5 ವಿಧವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗುವಂತಹದ್ದಾಗ್ತದೆ. ಇವತ್ತಿನ ದಿನ ವಿಶೇಷವಾಗಿ ನಮಗೆ ಯಶೃಣೋತಿ ನರೋಭಕ್ತ್ಯ ವತ್ಸರಂಚ ಸುಖಿ ಭವೇತ್ ಸಾಂಗೋಪಾಂಗಂ ವತ್ಸರಸ್ಯ ಬ್ರಹ್ಮಣ ಜನ್ಮನ ಫಲಮೇ.
ಇಡೀ ವರ್ಷದ ಫಲ, ಬ್ರಹ್ಮನ ಜನ್ಮದಿನಗಳು, ಬ್ರಹ್ಮನ ಆಯುಷ್ಯ ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅಲ್ಲರಿ ನಮ್ಮ ಆಯುಷ್ಯನೇ ನಮಗ್ ಗೊತ್ತಿಲ್ಲ, ಬ್ರಹ್ಮನ ಆಯುಷ್ಯದ ಬಗ್ಗೆ ನಮಗೆ ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮನ ಆಯುಷ್ಯವನ್ನ ತಿಳಿಯೋಣದ್ರಿಂದ ನಮ್ಮ ಆಯುಷ್ಯದ ಅಭಿವೃದ್ಧಿ ಆಗುತ್ತೆ. ನಮ್ಮಂತೆ ಬ್ರಹ್ಮದೇವರಿಗೂ ಕೂಡ 100 ವರ್ಷ, ಆದ್ರೆ ಅವನ 100 ವರ್ಷದ ಲೆಕ್ಕ ಬೇರೆ, ನಮ್ಮ 100 ವರ್ಷದ ಲೆಕ್ಕ ಬೇರೆ. ಬ್ರಹ್ಮನ ಆಯುಷ್ಯದ 100 ವರ್ಷದ ಲೆಕ್ಕ ಹೇಗೆ ಇಳ್ಕೊಳ್ಬೇಕು ಅಂತಂದ್ರೆ, ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ. 4 ಯುಗಗಳೇನಿದೆ, ಕೃತ, ತ್ರೇತ, ದ್ವಾಪರ, ಕಲಿಯುಗಗಳು, ಇಂಥ ಒಂದು 1000 ಬಾರಿ ರೌಂಡ್ ಹಾಕಿದ್ರೆ ಬ್ರಹ್ಮದೇವರಿಗೆ 12 ಅವರ್ಸ್, ಒಪ್ಪತ್ತಾಗತ್ತೆ, ಇಲ್ಲ ಹಗಲೋ ಇಲ್ಲ ರಾತ್ರಿ ಆಗತ್ತೆ. ಆದ್ರಿಂದ 12 ಗಂಟೆಗಳ ಕಾಲ 1000 ಬಾರಿ 4 ಯುಗಗಳು ಕಳೆದ್ರೆ ಬ್ರಹ್ಮದೇವರಿಗೆ 1 ಹಗಲು, ಅಂತದ್ದೇ ಮತ್ತೊಂದು ಕಳೆದ್ರೆ 1 ರಾತ್ರಿ, ಇಂಥದ್ದು 7 ಕಳೆದ್ರೆ 1 ವಾರ, 30 ಕಳೆದ್ರೆ 1 ತಿಂಗಳು, ಹೀಗೆ 12 ತಿಂಗಳು ಕಳೆದ್ರೆ ಬ್ರಹ್ಮದೇವರಿಗೆ 1 ವರ್ಷ. ಈ ತರದ್ದು 100 ವರ್ಷಗಳು ಆದಾಗ ಬ್ರಹ್ಮದೇವರ ಆಯುಷ್ಯ ಅನ್ನತಕ್ಕಂಥದ್ದು ಪೂರ್ಣವಾಗತಕ್ಕಂಥದ್ದಾಗ್ತದೆ. ಆದ್ದರಿಂದ ಈಗ ಹಾಗಾದ್ರೆ ಬ್ರಹ್ಮದೇವರಿಗೆ ಎಷ್ಟು ವಯಸ್ಸಾಗಿದೆ ಅಂತ ನಾವು ಕೇಳಿದ್ರೆ, ಅವನ 100 ವರ್ಷಗಳಲ್ಲಿ ಬ್ರಹ್ಮದೇವರ ಆಯುಷ್ಯ ಪ್ರಮಾಣವು 50 ವರ್ಷಗಳು ಕಳೆದಿದ್ದಾವೆ. 50 ವರ್ಷಗಳು ಕಳೆದು 2ನೇ ಪರಾರ್ಧ ಅಂದ್ರೆ 51ನೇ ವರ್ಷದಲ್ಲಿ ಈಗ ನಾವು ಪ್ರಥಮ ಮಾಸ, ಪ್ರಥಮ ಪಕ್ಷ, ಪ್ರಥಮ ದಿನವಾದ ಶ್ವೇತವರ ಕಲ್ಪದಲ್ಲಿ ಹಗಲು 13 ಗಳಿಗೆಗಳನ್ನ ದಾಟಿ 42 ಫಳಗಳು ಕಳೆದು ಸ್ವಯಂಭುವ, ಸಾರೋಚಿಷ, ತಾಪಸ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅನ್ನತಕ್ಕಂಥ 6 ಮನ್ವಂತರಗಳು ಕಳೆದು 7ನೇ ಮನ್ವಂತರವಾದ ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವೆ. ಪ್ರತಿನಿತ್ಯದಲ್ಲೂ ಕೂಡ ನಾವು ಹೇಳ್ತೇವೆ ವೈವಸ್ವತ ಮನ್ವಂತರೇ. ಯಾಕೆ ಅಂದ್ರೆ ಈಗ ಬ್ರಹ್ಮದೇವರ ವೈವಸ್ವತ ಮನ್ವಂತರದಲ್ಲಿ ಅವನ ಆಯುಷ್ಯ ನಡೀತಕ್ಕಂಥದ್ದಾಗಿದೆ. ಈಗ ನಡೆದು ಶಾಲಿವಾಹನ ಗತಶಕೆ 1947 ವರ್ಷಗಳು ಕಳೆದು ಶಾಲಿವಾಹನ ವರ್ತಮಾನ ಶಕೆ 1948 ನರ್ಮದಾ ದಕ್ಷಿಣ ದೇಶದ ಈ ಮಂತ್ರಾಲಯ ಕ್ಷೇತ್ರದಲ್ಲಿ, ಅಂದ್ರೆ ಇಲ್ಲಿಯ ಸೂರ್ಯಮಾನವನ್ನು ಲೆಕ್ಕ ಹಿಡಿದು ನಾವು ಹೇಳ್ತಾ ಇದ್ದೀವಿ. ಆದ್ದರಿಂದ ಮಂತ್ರಾಲಯದಲ್ಲಿ ಚೈತ್ರ ಶುಕ್ಲ ಪ್ರತಿಪತ್ತಿನಿಂದ ವಿಶ್ವಾವಸುನಾಮ ಸಂವತ್ಸರದ ಚೈತ್ರ ಶುಕ್ಲ ಪಾಠ್ಯ ಇವತ್ತು ಪ್ರಾರಂಭವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಒಂದು ಸಂವತ್ಸರದ ರಾಜ ಯಾರು ಅಂತ ನಾವು ತಿಳ್ಕೊಳ್ಬೇಕಾದ್ರೆ, ಆ ಸಂವತ್ಸರದ ದಿನ ಯಾವ ವಾರ ಬಂದಿರ್ತದೋ ಆ ವಾರದ ಅಧಿದೈವನೇ ಅದಕ್ಕೆ ರಾಜನಾಗಿರ್ತಾನೆ. ಇವತ್ತು ಯಾವ ವಾರ ಬಂದಿದೆ? ಭಾನುವಾರ. ಭಾನುವಾರ ಆದ್ದರಿಂದ ಈ ವರ್ಷಕ್ಕೆ ರಾಜ ಯಾರು? ಸೂರ್ಯ. ಭಾನು ಅಂದ್ರೆ ಸೂರ್ಯನು ರಾಜನಾಗಿರ್ತಾನೆ. ರಾಜ ರವಿ, ಮಂತ್ರಿ ಚಂದ್ರ, ಸೇನಾಧಿಪ ರವಿ, ಪೂರ್ವ ಸಸ್ಯಾಧಿಪ ಗುರು, ಪರ ಸಸ್ಯಾಧಿಪ ಚಂದ್ರ, ಧಾನ್ಯಾಧಿಪ ಮಂಗಳ, ರಸಾಧಿಪ ಶನಿ, ನೀರಸಾಧಿಪ ಬುಧ, ಅರ್ಘಾಧಿಪ ರವಿ, ಮೇಘಾಧಿಪ ರವಿ. ಈಗ ನಾಯಕರು, ಉಪನಾಯಕರು ಅವರಿಗೆ ಇರೋಣದ್ರಿಂದ ಏನು ಫಲ ಅಂಬುದು ಮುಂದೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನೆ. ಈಗ ಬರೇ ಹೆಸರು ಮಾತ್ರ ಇರ್ತದೆ. ಇನ್ನ ಮೇಷಾದಿ ರಾಶಿಗಳ ಆಯವ್ಯಯಗಳು. ಆಯವ್ಯಯಗಳು ಅಂತಂದ್ರೆ ಮೇಷಕ್ಕೆ ಎಷ್ಟು ಇನ್ಕಮ್, ಎಷ್ಟು ಖರ್ಚು. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ ಇತ್ಯಾದಿಗಳ ರಾಶಿಗಳನ್ನ ನಾವು ಒಂದೊಂದಾಗೆ ಹೇಳ್ಕೊಂಡು ಹೋಗ್ತೇನೆ. ನಿಮ್ಮ ರಾಶಿಯನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು, ಮತ್ತು ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಮೇಷ ರಾಶಿಗೆ 14 ಆಯ ಆದ್ರೆ 11 ಮಾತ್ರ ವ್ಯಯ ಇರ್ತದೆ. ವೃಷಭ ರಾಶಿಯವರಿಗೆ 8 ಆಯ 5 ವ್ಯಯ. ಮಿಥುನ ರಾಶಿಯವರಿಗೆ 14 ಆಯ 2 ವ್ಯಯ. ಕಟಕ ರಾಶಿಯವರಿಗೆ 8 ಆಯ 14 ವ್ಯಯ. ಸಿಂಹ ರಾಶಿಯವರಿಗೆ 11 ಆಯ 11 ವ್ಯಯ. ಕನ್ಯಾ ರಾಶಿಯವರಿಗೆ 14 ಆಯ 2 ವ್ಯಯ. ತುಲಾ ರಾಶಿಯವರಿಗೆ 8 ಆಯ 5 ವ್ಯಯ. ವೃಶ್ಚಿಕ ರಾಶಿಯವರಿಗೆ 14 ಆಯ 11 ವ್ಯಯ. ಧನುಷ್ ರಾಶಿಯವರಿಗೆ 11 ಆಯ 2 ವ್ಯಯ. ಮಕರ ರಾಶಿಯವರಿಗೆ 5 ಆಯ 5 ವ್ಯಯ. ಕುಂಭ ರಾಶಿಯವರಿಗೆ 5 ಆಯ 5 ವ್ಯಯ. ಮೀನ ರಾಶಿಯವರಿಗೆ 11 ಆಯ 2 ವ್ಯಯ. ಇನ್ನು ಅಶ್ವಿನ್ಯಾದಿ ನಕ್ಷತ್ರಗಳ ಕಂದಾಯ ಫಲ. ಕಂದಾಯ ಫಲ ಅಂತಂದ್ರೆ ಏನು ಅಂತ ಕೇಳಿದ್ರೆ ಒಂದು ವಿಚಾರವನ್ನ ತಿಳಿಸ್ತೀನಿ. ವಿಷಮೇ ತ್ವರ್ಥ ಲಾಭ ಸ್ಯಾತ್, ಸಮೇತು ಸಮತಾ ಭವೇತ್, ಶೂನ್ಯೇ ಶೂನ್ಯಮವಾಪ್ನೋತಿ, ಕಂದಾಯ ಫಲಮೀದೃಶಂ. ಆದಿಶೂನ್ಯೇ ಮಹಾವ್ಯಾಧಿ, ಮಧ್ಯಶೂನ್ಯೇ ಮಹದ್ಭಯಂ, ಅಂತ್ಯಶೂನ್ಯೇ ರೋಗಪೀಡ, ತ್ರಿಶೂನ್ಯೇ ಮರಣಂ ಧ್ರುವಂ. ಏನು ಅಂತಂದ್ರೆ ಅಶ್ವಿನ್ಯಾದಿ ನಕ್ಷತ್ರಗಳಿಗೆ ಕಂದಾಯ ಫಲವನ್ನು ಹೇಳ್ತಾರೆ. ಕಂದಾಯ ಫಲ ಅಂದ್ರೆ ಸಂಖ್ಯೆಗಳನ್ನು ಹೇಳ್ತಾರೆ. ಸಮಸಂಖ್ಯೆ ಇತ್ತು ಅಂತಾದ್ರೆ ಸಮಾನ ಫಲ, ವಿಷಮವಾದ ಸಂಖ್ಯೆ ಇತ್ತು ಅಂದ್ರೆ ಒಂದು ಅರ್ಥಲಾಭ ಆಗ್ತಕ್ಕಂಥದ್ದಾಗ್ತದೆ. 0 ಬಂದಿತ್ತು ಅನ್ಕೊಳ್ರಿ, ಏನು ಫಲ ಇರೋದಿಲ್ಲ. ಈ ರೀತಿಯಾಗಿ ಕಂದಾಯ ಫಲವನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಕೂಡ 3 ಕ್ರಮವಾಗಿ ಸಂಖ್ಯೆಯನ್ನು ಹೇಳ್ತೀನಿ. ಮೊದಲನೇ ಶೂನ್ಯ ಬಂತು ಅಂತಾದರೆ ಆದಿಶೂನ್ಯ ಮಹಾವ್ಯಾಧಿ ರೋಗ ಬರ್ತದೆ.
ಮಧ್ಯದಲ್ಲಿ ಶೂನ್ಯ ಬಂತು ಅನ್ಕೊಡ್ರಿ 0 ಮಾತ್ರವಾದ ಭಯ, ಕೊನೆಯಲ್ಲಿ ಶೂನ್ಯ ಬಂತು ಅನ್ಕೊಡ್ರಿ ರೋಗಪೀಡ, 3 ಶೂನ್ಯಗಳು ಬಂದಿತ್ತು ಅಂದ್ರೆ ಮರಣ ನಿಶ್ಚಯ ಅಂತ ಹೇಳ್ತಕ್ಕಂಥವ್ರು ಆಗ್ತಾರೆ. ಈಗ ಕಂದಾಯ ಫಲವನ್ನ ನೋಡೋಣ. ಅಶ್ವಿನ್ಯಾದಿ ನಕ್ಷತ್ರಗಳನ್ನೇ ಕಂದಾಯ ಫಲಗಳನ್ನು ಹೇಳ್ತೇನೆ. ನಿಮ್ಮ ನಕ್ಷತ್ರಗಳನ್ನು ನೀವು ತಿಳ್ಕೊಳ್ಬೇಕು. ಇನ್ನು ಅಶ್ವಿನಿ ನಕ್ಷತ್ರಕ್ಕೆ 0, 2, 3, ಭರಣಿ ನಕ್ಷತ್ರಕ್ಕೆ 3, 0, 1, ಕೃತಿಕಾ ನಕ್ಷತ್ರಕ್ಕೆ 6, 1, 4, ರೋಹಿಣಿ ನಕ್ಷತ್ರಕ್ಕೆ 1, 2, 2, ಮೃಗಶಿರ ನಕ್ಷತ್ರಕ್ಕೆ 4, 0, 0, ಆರ್ದ್ರಾ ನಕ್ಷತ್ರಕ್ಕೆ 7, 1, 3, ಪುನರ್ವಸು ನಕ್ಷತ್ರಕ್ಕೆ 2, 2, 1, ಪುಷ್ಯ ನಕ್ಷತ್ರಕ್ಕೆ 5, 0, 4, ಆಶ್ಲೇಷ ನಕ್ಷತ್ರಕ್ಕೆ 0, 1, 2, ಮಗ ನಕ್ಷತ್ರಕ್ಕೆ 3, 2, 0, ಪೂರ್ವ ಫಲ್ಗುಣಿ ನಕ್ಷತ್ರಕ್ಕೆ 6, 0, 3, ಉತ್ತರ ನಕ್ಷತ್ರಕ್ಕೆ 1, 1, 1, ಹಸ್ತ ನಕ್ಷತ್ರಕ್ಕೆ 4, 2, 4, ಚಿತ್ತಾ ನಕ್ಷತ್ರಕ್ಕೆ 7, 0, 2, ಸ್ವಾತಿ ನಕ್ಷತ್ರಕ್ಕೆ 2, 1, 0, ವಿಶಾಖ ನಕ್ಷತ್ರಕ್ಕೆ 5, 2, 3, ಅನುರಾಧ ನಕ್ಷತ್ರಕ್ಕೆ 0, 0, 1, ಜ್ಯೇಷ್ಠ ನಕ್ಷತ್ರಕ್ಕೆ 3, 1, 4, ಮೂಲ ನಕ್ಷತ್ರಕ್ಕೆ 6, 2, 2, ಪೂರ್ವಾಷಾಢ ನಕ್ಷತ್ರಕ್ಕೆ 1, 0, 0, ಉತ್ತರಾಷಾಢ ನಕ್ಷತ್ರಕ್ಕೆ 4, 1, 3, ಶ್ರವಣ ನಕ್ಷತ್ರಕ್ಕೆ 7, 2, 1, ಧನಿಷ್ಠ ನಕ್ಷತ್ರಕ್ಕೆ 2, 0, 4, ಶತಭಿಷ ನಕ್ಷತ್ರಕ್ಕೆ 5, 1, 2, ಪೂರ್ವಭಾದ್ರ ನಕ್ಷತ್ರಕ್ಕೆ 0, 2, 0, ಉತ್ತರಾಭಾದ್ರ ನಕ್ಷತ್ರಕ್ಕೆ 3, 0, 3, ರೇವತಿ ನಕ್ಷತ್ರಕ್ಕೆ 6, 1, 1. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಸ್ವಾಮಿ ಯಾರು 0 ಈ 3 ಸೊನ್ನೆಗಳು ಬಂದೇ ಇಲ್ಲ, ಹಾಗಾದ್ರೆ ಈ ವರ್ಷ ಯಾರು ಸಾಯಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ನಾವೆಲ್ಲ ತಿಳ್ಕೊಳ್ಬೇಕಾದದ್ದು ಏನಂದ್ರೆ, ಬರೀ ಕಂದಾಯ ಫಲದ ಮೇಲೆ ನಿಮ್ಮ ಸಂಪೂರ್ಣ ಭವಿಷ್ಯ ನಿಂತಿದೆ ಅಂತ ಇಟ್ಕೊಳ್ಬೇಡಿ. ಅವೆಲ್ಲವೂ ಕೂಡ ಜಾತಕದ ನಕ್ಷತ್ರಗಳು, ಅವರ ಗ್ರಹಗತಿಗಳು, ಇವುಗಳ ಮೇಲೆ ಅವಲಂಬಿಸಿರ್ತಕ್ಕಂಥದ್ದಾಗ್ತದೆ. ಅಂತ ಫಲಗಳಲ್ಲಿ ಕಂದಾಯ ಫಲವೂ ಒಂದು ಎಂಬುದನ್ನು ತಿಳ್ಕೊಳ್ಬೇಕು. ಆದ್ರೆ ಕೆಲವರಿಗೆಲ್ಲ 2, 0, 2, 1, 0 ಬಂತು, ನಮ್ ಗತಿ ಏನು ಅಂತ ಯಾವುದೂ ಗಾಬರಿ ಆಗ್ಬೇಕಾದದ್ದ ಅಗತ್ಯತೆ ಇಲ್ಲ. ರಾಯರ ಸನ್ನಿಧಾನದಲ್ಲಿ ಬಂದಿದ್ದೀರಿ, ಒಳ್ಳೆ ದಿನದಲ್ಲಿ ನೀವು ಇಲ್ಲಿದ್ದೀರಿ. ರಾಯರನ್ನ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿಕೊಂಡು ಹೋದ್ರೆ ಇದರಲ್ಲಿರ್ತಕ್ಕಂಥ ಫಲಗಳನ್ನೇ ಉಲ್ಟಾ ಮಾಡಿ ವಿಶೇಷವಾದ ಅನುಗ್ರಹ ಮಾಡತಕ್ಕಂಥ ಶಕ್ತಿ ರಾಘವೇಂದ್ರ ಸ್ವಾಮಿಗಳಂತ ಜ್ಞಾನಿಗಳಲ್ಲಿ ಇರೋದ್ರಿಂದ ಆ ಫಲವನ್ನ ಅವಶ್ಯವಾಗಿ ನೀವೆಲ್ಲರೂ ಕೂಡ ಪಡಿತಕ್ಕಂಥವ್ರು ಆಗ್ತೀರಿ. ಯಾರು ಕೂಡ 0 ಬಂತು ಏನ್ ಮಾಡ್ಬೇಕು ಅನ್ನುವಂತ ಚಿಂತೆ ಮಾಡ್ತಾ ಕೂಡೋದ್ರಲ್ಲಿ ಅರ್ಥವಿಲ್ಲ. ರಾಘವೇಂದ್ರ ಸ್ವಾಮಿಗಳು ಎಲ್ಲ ರೀತಿಯಿಂದ ಭಕ್ತರನ್ನ ಅನುಗ್ರಹಿಸ್ತಕ್ಕಂಥ ವಿಶಿಷ್ಟವಾದ ಶಕ್ತಿ ಉಳ್ಳವರಾಗಿದ್ದಾರೆ ಎಂಬುದನ್ನು ಅವಶ್ಯವಾಗಿ ನಾವು ತಿಳ್ಕೊಳ್ಬೇಕು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಗುರು ಶುಕ್ರ ಅಸ್ತಗಳಾಗುತ್ತೆ. ವರ್ಷದಲ್ಲಿ ಅನೇಕ ಬಾರಿ ಗುರು ಅಸ್ತನಾಗ್ತಾನೆ, ಶುಕ್ರ ಅಸ್ತನಾಗ್ತಾನೆ. ಆ ಸಂದರ್ಭದಲ್ಲಿ ಮದುವೆ, ಮುಂಜುವೆ, ಗೃಹ ಪ್ರವೇಶ ಮುಂತಾದ ಕಾರ್ಯಕ್ರಮಗಳನ್ನೇ ಮಾಡಬಾರದು ಅಂತ ಹೇಳ್ತಾರೆ. ಯಾವಾಗ ಆಗುತ್ತೆ ಎಂಬುದನ್ನು ಅದನ್ನು ಕೂಡ ಸೂಚ್ಯವಾಗಿ ಕೊಡ್ತಾರೆ. ಗುರು 14 ಜೂನ್ 2025 ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತೃತೀಯ ಶನಿವಾರದಂದು ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿ 6/7/2025 ಆಷಾಢ ಶುಕ್ಲ ಏಕಾದಶಿ ಭಾನುವಾರದಂದು ಪೂರ್ವದಲ್ಲಿ ಉದಯಿಸ್ತಾನೆ. ಅದೇ ರೀತಿ ಶುಕ್ರ 13/12/2025 ಮಾರ್ಗಶಿರ ಕೃಷ್ಣ ಪಕ್ಷದ ನವಮಿ ಶನಿವಾರದಂದು ಪಶ್ಚಿಮದಲ್ಲಿ ಅಸ್ತನಾಗಿ 31/1/2026 ಮಾಘ ಶುಕ್ಲ ಚತುರ್ದಶಿ ಶನಿವಾರದಂದು ಪೂರ್ವದಲ್ಲಿ ಉದಯಿಸ್ತಕ್ಕಂಥವನಾಗ್ತಾನೆ. ಇದು ಗುರು ಶುಕ್ರಾಸ್ತ ವಿಚಾರಗಳು. ಇನ್ನು ವಿಶ್ವಾವಸುನಾಮ ಸಂವತ್ಸರಕ್ಕೆ ರಾಜ ಸೂರ್ಯನಾಗಿದ್ದಾನೆ. ಅದರಿಂದ ಏನ್ ಪ್ರಯೋಜನ? ಸರ್ವತ್ರ ಜಾಯತೆ ಕ್ಷೇಮಂ ಸರ್ವದೇಶೇ ಮಹರ್ಗತ ವಿಶ್ವಾವಸು ಸಮಯ ವೃದ್ಧಿ ಕಾಷ್ಟಲೋ. ಇದು ವಿಶ್ವಾವಸುನಾಮ ಸಂವತ್ಸರದ ಫಲ. ಯಾವ ವಿಶ್ವಾವಸು ಸಂವತ್ಸರದಲ್ಲಿ ದೇಶದೆಲ್ಲೆಡೆಯಲ್ಲೂ ಕೂಡ ಕ್ಷೇಮ ಉಂಟಾಗ್ತದೆ, ಸಕಲ ರೀತಿಯಲ್ಲಿ ತೇಜ ಉಂಟಾಗ್ತದೆ. ಕಟ್ಟಿಗೆ ಲೋಹದ ಪದಾರ್ಥಗಳು ಸ್ವಲ್ಪ ಬೆಲೆ ಜಾಸ್ತಿಯಿಂದ ಮಾರಾಟಕ್ಕೆ ಆಗ್ತವೆ. ರಾಜ ರವಿ, ಈ ರವಿ ರಾಜನಾಗಿರೋದ್ರಿಂದ ಮೋಡಗಳು ಅಲ್ಪ ಮಳೆಯನ್ನು ಸುರಿಸುವವು. ಇದರಿಂದ ಹಸುಗಳು ಸ್ವಲ್ಪ ಹೈನವನ್ನು ನೀಡುತ್ತವೆ. ನಾಜಾ ಜನರಲ್ಲಿ ವಿಧವಾದ ಪೀಡೆ ತಲೆದೋರ್ತವೆ. ಬೆಲೆಗಳು ಸ್ವಲ್ಪ ಜಾಸ್ತಿ ಆಗುವುದು. ವೃಕ್ಷಗಳು ಕಡಿಮೆ ಫಲವನ್ನು ಕೊಡುತ್ತದೆ. ದೇಶದಲ್ಲಿ ಕಳ್ಳಕಾಕರ ಭಯ, ಅಗ್ನಿ ಪೀಡೆ ಇವೆಲ್ಲವೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಮಂತ್ರಿ ಚಂದ್ರ ಆಗಿರೋದ್ರಿಂದ, ಚಂದ್ರನು ಮಂತ್ರಿ ಆಗಿರೋದ್ರಿಂದ ಪ್ರಜೆಗಳೆಲ್ಲರೂ ಆನಂದದಿಂದ ಸಂತೋಷದಿಂದ ಇರ್ತಾರೆ. ರಾಜ್ಯಗಳು ಕಪ್ಪ ಕಾಣಿಕೆಗಳನ್ನೇ ಕೊಡ್ತಕ್ಕಂಥವ್ರು ಆಗ್ತಾರೆ, ತಗೊಳ್ತಾರೆ. ಶಾಲಿ, ಗೋಧಿ ಮುಂತಾದ ಪದಾರ್ಥಗಳು ಉತ್ತಮವಾದ ಬೆಳೆಯಿಂದ ಮಾರಾಟವಾಗತಕ್ಕಂಥವು ಆಗ್ತವೆ. ಇನ್ನು ಸೇನಾಧಿಪ ರವಿ ಆಗಿರೋದ್ರಿಂದ ಅನ್ಯೋನ್ಯ ವೈರಂ ಧರಣೀಶ್ವರಾಣಂ ಅಲ್ಪಪ್ಪಯೋ ವಾರಿಧರಾಸವಾದ ರತ್ನಾನಿ ಧಾನ್ಯಾನಿ ಭವಂತಿ ಭೂಮೋ ಸೇನಾಧಿಪತ್ಯೆ ದಿವಸಾದಿನಾಥೆ. ದೇಶವನ್ನು ಆಳತಕ್ಕಂಥ ರಾಜರುಗಳಲ್ಲಿ ಅನ್ಯೋನ್ಯತೆ ಕಂಡು ಬಂದರೂ ಕೂಡ ಪರಸ್ಪರವಾಗಿ ವೈರತ್ವ ಬೆಳೀತದೆ. ರತ್ನ ಧಾನ್ಯಗಳ
ಬೆಳೆ ಹೆಚ್ಚಾಗ್ತಕ್ಕಂತಹದ್ದಾಗ್ತದೆ. ಗಾಳಿಯಿಂದ ಕೂಡಿತಕ್ಕಂತ ಅಲ್ಪ ಮಳೆ ಬೆಳೀತದೆ. ಇನ್ನು ಪೂರ್ವ ಸಸ್ಯಾಧಿಪ ಗುರು ಆನಂದ ಸರ್ವಲೋಕಾನಾಂ ಸೌವೃಷ್ಟಿಶ್ಚ ಪ್ರಜಾಯತೆ ನಿಷ್ಪತ್ತಿ ಸರ್ವಸಸ್ಯಾನಾಂ ಯತ್ರ ಸಸ್ಯಾಧಿಪೇ ಗುರು. ಪೂರ್ವ ಸಸ್ಯಾಧಿಪಿ ಗುರುವಾಗಿರೋದ್ರಿಂದ ದೇಶದಲ್ಲಿ ಉತ್ತಮವಾದ ಮಳೆ ಬೆಳೆ ಇವೆಲ್ಲವೂ ಕೂಡ ಪ್ರಸಿದ್ಧಿ ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗತಕ್ಕಂತಹದ್ದಾಗ್ತದೆ. ಪರಸಸ್ಯಾಧಿಪ ಚಂದ್ರರಾಗಿರೋದ್ರಿಂದ ಉತ್ತಮವಾದ ಮಳೆ, ಧಾನ್ಯಗಳ ಸಮೃದ್ಧಿ, ಧಾನ್ಯಗಳಿಗೆ ಹೆಚ್ಚಿನ ಬೆಲೆ, ರೈತರಿಗೆ ಉತ್ತಮವಾದ ಲಾಭವಾಗ್ತಕ್ಕಂತಹದ್ದಾಗ್ತದೆ. ಇನ್ನು ಧಾನ್ಯಾಧಿಪ ಮಂಗಳನಾಗಿರೋದ್ರಿಂದ ಅಲ್ಲಿ ಏನಾಗ್ತದೆ, ಪ್ರಪಂಚದಲ್ಲಿ ಅಸಾಧ್ಯವಾದ ವಿಷಮತೆಯಿಂದ ಕೂಡತಕ್ಕಂತಹದ್ದಾಗ್ತದೆ. ಪ್ರಜೆಗಳ ಸರ್ವನಾಶವಾಗ್ತಕ್ಕಂತಹದ್ದಾಗ್ತದೆ. ಅನೇಕರು ಪ್ರಾಣಾಪಾಯಕ್ಕೆ ಗುರಿ ಆಗ್ತಕ್ಕಂತ ಪ್ರಸಂಗ ಬರ್ತದೆ. ಇನ್ನು ರಸಾಧಿಪ ಶನಿಯಾಗಿರೋದ್ರಿಂದ ಎಲ್ಲರೂ ಕೂಡ ದುಃಖವನ್ನು ಅನುಭವಿಸುವರು. ಅನೇಕ ಪಶುಗಳು ನಾಶವಾಗ್ತಕ್ಕಂತಹದ್ದಾಗ್ತದೆ. ಧಾನ್ಯಗಳು ಅಭಿವೃದ್ಧಿ ಆಗ್ತಕ್ಕಂತಹದ್ದಾಗ್ತದೆ. ಆಮೇಲೆ ನೀರಸಾಧಿಪ ಬುಧ ನೀರಸಾಧಿಪರಾಗಿರೋದ್ರಿಂದ ಗರುಡನಿಗೆ ಸಂಬಂಧವಾದ ಬಣ್ಣದ ರತ್ನಗಳು, ನಾನಾ ತರದ ಬಣ್ಣದ ರತ್ನಗಳು ಉತ್ತಮವಾದ ಒಂದು ಅಭಿವೃದ್ಧಿ ಆಗ್ತಕ್ಕಂಥ, ಬೆಳೆ ಜಾಸ್ತಿ ಬೆಳೀತಕ್ಕಂತಹದ್ದಾಗ್ತದೆ. ಅರ್ಘಾಧಿಪ ರವಿಯಾಗಿರೋದ್ರಿಂದ ತೇಜಿ ಚೆನ್ನಾಗಿ ಬೆಳೀತದೆ. ಅಲ್ಪ ವೃಷ್ಟಿಯಿಂದ ಪ್ರಜೆಗಳು ಹಸಿವಿಯಿಂದ ಬಳಲ್ತಾರೆ. ರಾಜ್ಯಗಳು ಪರಸ್ಪರ ಒಬ್ರಿಗೊಬ್ರು ಸಿಟ್ಟಾಗ್ತಕ್ಕಂಥವ್ರು ಆಗ್ತಾರೆ. ಇನ್ನ ವೃಷಭಗತ ಗುರುಚಾರ ಫಲ ವೃಷಭ ರಾಶಿಗತೆ ಜೀವೆ ಶಿಶು ಸ್ತ್ರೀ ಪತಿನಾಶನಂ ಮಧ್ಯವೃಷ್ಟಿ ಸಸ್ಯಹಾನಿ ನೃಪಾಣಾಂ ಸಮರಂಭವೇತ್. ಗುರು ವೃಷಭ ರಾಶಿ ಅಧಿಪತಿಯಾಗಿರೋದ್ರಿಂದ ಅಲ್ಲಿ ಶಿಶುಗಳ ಪುರುಷರ ನಾಶ, ಮಳೆ ಮಧ್ಯಮ ಸ್ತರದಲ್ಲಿ ಬೆಳೀತದೆ, ಸರ್ವ ಸಸ್ಯಗಳ ನಾಶ, ರಾಜ್ಯಗಳಲ್ಲಿ ವಿಶೇಷವಾದ ಯುದ್ಧ ನಡೀತಕ್ಕಂತಹದ್ದಾಗ್ತದೆ. ಮಿಥುನಗತ ಗುರುಚಾರ ಅಂದ್ರೆ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಭೂಮಿಯಲ್ಲಿ ರಾಜ್ಯಗಳ ಪರಸ್ಪರ ಕಲಹ ತೊಡಗುತ್ತಾರೆ, ಯುದ್ಧ ಭಯ ಉಂಟಾಗುವುದು, ಮೋಡಗಳು ಕೆಲವು ಕಡೆ ಮಳೆ ಸುರಿಸ್ತದೆ, ಕೆಲವು ಕಡೆ ಸುರಿಸದೇ ಇರತಕ್ಕಂತಹದ್ದಾಗ್ತದೆ. ಇನ್ನು ಕುಂಭಗತ ಶನಿಚಾರ ಫಲ, ಶನಿ ಕುಂಭರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಅವಾಗ ಏನಾಗ್ತದೆ, ಮಳೆಯು ನಾಶ ಆಗ್ತದೆ, ರಾಜ್ಯಗಳ ಭಯ, ಸಸ್ಯಗಳ ನಾಶ, ಮನುಷ್ಯರಿಗೆ, ವೈದ್ಯರಿಗೆ, ಕವಿಗಳಿಗೆ, ಧನಿಕರಿಗೆ ಮಹದ್ಭಯ ಉಂಟಾಗತಕ್ಕಂತಹದ್ದಾಗ್ತದೆ. ಮೀನಗತ ಶನಿಚಾರ ಫಲ, ಅವಾಗ ಏನಾಗ್ತದೆ, ಶನಿಯು ಮೀನರಾಶಿಯಲ್ಲಿರುವಾಗ ಸಸ್ಯಗಳ ನಾಶವಾಗಿ ಜನರು ವಿವಿಧವಾದ ಅಪಮೃತ್ಯುಗಳಿಗೆ ಒಳಗಾಗ್ತಕ್ಕಂಥವ್ರು ಆಗ್ತಾರೆ. ನದಿಗಳು, ಹಸುಗಳು, ಸ್ತ್ರೀಯರು, ಕನಕಾದಿ ವಸ್ತುಗಳು ಒಳ್ಳೆ ಬೆಳೆಯಿಂದ ಬೆಳೀತಾವೆ, ರೇಟ್ನಿಂದ ಬೆಳೀತದೆ. ರಾಜ್ಯಗಳು ದಾರುಣವಾದ ಕರ್ಮಗಳಲ್ಲಿ ನಿರತರಾಗ್ತಕ್ಕಂಥವ್ರು ಆಗ್ತಾರೆ. ಹೀಗೆ ವಿಶಿಷ್ಟವಾಗಿರ್ತಕ್ಕಂಥ ರಾಜಾದಿ ನವನಾಯಕರುಗಳ ಮಂತ್ರಿಗಳ ಫಲವನ್ನು ತಿಳಿಸಿ, ಕರ್ಕ ಸಂಕ್ರಮಣ ಈ ವರ್ಷ ವಿಶ್ವಾವಸುನಾಮ ಸಂವತ್ಸರ ಆಷಾಢ ಕೃಷ್ಣ ಸಪ್ತಮಿ 16/7/2025 ರಾತ್ರಿ 29:36 ಬರೋಣದ್ರಿಂದ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಕರ್ಕರಾಶಿ ಪ್ರವೇಶ ಮಾಡ್ತಾನೆ. ಆದ್ದರಿಂದ 17ನೇ ತಾರೀಕು ಬೆಳಗಿನ ಜಾವ 5:36 ಪ್ರವೇಶ ಮಾಡುತ್ತಿರುವುದರಿಂದ 16 ಬೆಳಗ್ಗೆ 12:20 ಸೂರ್ಯಾಸ್ತದವರೆಗೂ ಕೂಡ ಕರ್ಕ ಸಂಕ್ರಮಣ ನಿಮಿತ್ತವಾದ ದಕ್ಷಿಣಾಯನ ಪರ್ವಕಾಲ ಪ್ರಾರಂಭವಾಗ್ತದೆ. ಆದ್ದರಿಂದ ಸ್ನಾನ, ತರ್ಪಣ, ದಾನಾದಿಗಳನ್ನೇ ಅವತ್ತು ಮಾಡಬೇಕು ಅಂತ ತಿಳಿಸಿದ್ದಾರೆ. ಅವತ್ತು ವೃಂದಾವನಗಳಿಗೆ ಮಾಮೂಲು ಜಲಾಭಿಷೇಕ ಪೂಜೆ ಎಲ್ಲ ಮಾಡ್ತಾ ಪಂಚಾಮೃತ ನೈವೇದ್ಯಾಸ್ತೋದಕಾದಿಗಳು ಕೂಡ ನಮ್ಮ ಶ್ರೀಮಠದ ಕ್ರಮದಲ್ಲಿ ಉಂಟು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಮಕರ ರಾಶಿಯು ಮಕರ ಪ್ರವೇಶ ಸಂಕ್ರಮಣ ಅದು 14/1/2026 ರಾತ್ರಿ 8:56 ಆಗಿರೋದ್ರಿಂದ 13ನೇ ತಾರೀಕೆ ಅವತ್ತು ಭೋಗಿ ಹಬ್ಬ ಆಗ್ತದೆ. 14ನೇ ತಾರೀಕು ರಾತ್ರಿ 8:56 ಅನುರಾಧ ನಕ್ಷತ್ರದಲ್ಲಿ ಸೂರ್ಯನ ಮಕರ ರಾಶಿ ಪ್ರವೇಶಿಸುವುದರಿಂದ 15ನೇ ತಾರೀಕು 15/1/2026 ಗುರುವಾರದಂದು ಸೂರ್ಯೋದಯದಿಂದ ಬೆಳಗ್ಗೆ 8:56 ಉತ್ತರಾಯಣ ಪರ್ವ ಪುಣ್ಯಕಾಲ ಇರ್ತದಾದ್ರಿಂದ ಸ್ನಾನ ದಾನಾದಿ ಷಟ್ತಿಲ ಕರ್ಮಗಳನ್ನು ಮಾಡಬೇಕು. ಅವತ್ತು ಕೂಡ ನಮ್ಮ ಸಂಪ್ರದಾಯದಂತೆ ಪಂಚಾಮೃತ, ನೈವೇದ್ಯ, ಹಸ್ತೋದಕ ಎಲ್ಲವೂ ಕೂಡ ಮಠದಲ್ಲಿ ಮಾಡತಕ್ಕಂತಹದ್ದು ಆಗಿದೆ ಎಂಬುದನ್ನು ನಾವು ಅವಶ್ಯವಾಗಿ ತಿಳಿತಕ್ಕಂಥವ್ರು ಆಗ್ಬೇಕು. ಇನ್ನೇ ಗುರು ಪುಷ್ಯಾರ್ಕ ಯೋಗ 4/5/2025, 4/8/2025, 1/2/2026, 1/3/2026 ಹೀಗೆ ವರ್ಷಕ್ಕೆ 4 ಬಾರಿ ಪುಷ್ಯಾರ್ಕ ಯೋಗ ಬರ್ತದೆ. ಗುರುಪುಷ್ಯ ಯೋಗ 21/8/2025, 18/9/2025 ಹೀಗೆ 2 ದಿನಗಳ ಕಾಲ ಗುರುಪುಷ್ಯ ಯೋಗ ಅನ್ನತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ ಎಂಬುವಂತಹದ್ದನ್ನೇ ಅವಶ್ಯವಾಗಿ ನಾವು ತಿಳಿಬೇಕು. ಈ ಬಾರಿ 2 ಚಂದ್ರಗ್ರಹಣ ಅನ್ನತಕ್ಕಂಥದ್ದು ಇರ್ತದೆ. ಒಂದು ಚಂದ್ರಗ್ರಹಣ ಬಂದು ವಿಶೇಷವಾಗಿ ವಿಶ್ವಾವಸುನಾಮ ಸಂವತ್ಸರ ಭಾದ್ರಪದ ಶುಕ್ಲ ಪೂರ್ಣಿಮಾ 7:07/2025 ರವಿವಾರ ಶತಧಾರ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರನಿಗೆ ರಾಹುಗ್ರಸ್ತ ಗ್ರಹಣ ಸಂಭವಿಸತಕ್ಕಂತಹದ್ದಾಗ್ತದೆ. ಇನ್ನ ಪೂರ್ಣಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣ ಬಂದು
ವಿಶ್ವಾವಸನಾಮ ಸಂವತ್ಸರ ಫಾಲ್ಗುಣ ಶುಕ್ಲ ಪೂರ್ಣಿಮಾ 3/3/2026 ಮಂಗಳವಾರ ಉಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಚಂದ್ರನಿಗೆ ಕೇತುಗ್ರಸ್ತ ಗ್ರಸ್ತೋದಯ ಗ್ರಹಣವು ಸಂಭವಿಸ್ತಾ ಇದೆ. ಹೀಗೆ 2 ಗ್ರಹಗಳನ್ನ ನಾವು ಪಂಚಾಂಗದಲ್ಲಿ ತಿಳ್ಕೊಂಡು ಅವತ್ತು ವಿಹಿತವಾದ ಸಮಯಕ್ಕೆ ಸ್ನಾನದಾನಾದಿ ಸತ್ಕ್ರಿಯೆಗಳನ್ನೇ ನಾವು ಮಾಡ್ತಕ್ಕಂಥವ್ರಾಗಬೇಕು ಎಂಬುದು ತಿಳ್ಕೊಳ್ಬೇಕು. ಮುಂದೆ ಈ ಚೈತ್ರಾದಿ ದ್ವಾದಶ ಮಾಸಗಳ ವಿಚಾರಗಳನ್ನು ತಿಳಿಸ್ತೇನೆ. ಇವತ್ತು ರವಿವಾರ ಪ್ರತಿಪದ 20:53, 14:46, ರೇವತಿ ನಕ್ಷತ್ರ 30:51 ಬಲ, ಐಂದ್ರನಾಮ ಯೋಗ 34:18 ಬಲ, ಭವಕರ್ಣ 20:53 ಬಲ, ಚಾಂದ್ರಯುಗಾದಿ, ವಿಶ್ವಾವಸನಾಮ ಸಂವತ್ಸರ ಆರಂಭ, ರಾಮನವರಾತ್ರ ಆರಂಭ, ಅಭ್ಯಂಜನ, ವತ್ಸಾದಿ ಪೂಜಾ ಇತ್ಯಾದಿಗಳು. ನಾಳೆ ಮುಂದೆ ಬರತಕ್ಕಂಥ 6ನೇ ತಾರೀಕು ರವಿವಾರ ನವಮಿ 43:0 ಫಲ, 23:26 ಫಲ. ಅವತ್ತು ರಾಮನವಮಿ, ಕವೀಂದ್ರ ತೀರ್ಥರ ಪುಣ್ಯ ದಿನ. ವಿಶೇಷವಾಗಿ ನವವೃಂದಾವನದಲ್ಲಿ ಮೂಲರಾಮ ವೇದವ್ಯಾಸ ದೇವರಿಗೆ, ಪದ್ಮನಾಭ ತೀರ್ಥಾರ್ಥಗಳಿಗೆ ಆರತಿ ಅಕ್ಷತೆ, ಮೂಲರಾಮ ದೇವರಿಗೆ ಮಹಾಭಿಷೇಕ, ಅಲಂಕಾರ, ಬ್ರಾಹ್ಮಣ ಸಂತರ್ಪಣೆ, ಉಪನ್ಯಾಸ ಇತ್ಯಾದಿ ಕಾರ್ಯಕ್ರಮಗಳು ನವವೃಂದಾವನದಲ್ಲಿ ನಡೀತಕ್ಕಂಥದ್ದಾಗ್ತದೆ. ಇನ್ನು 11/4/2025 ಶುಕ್ರವಾರ ಚತುರ್ದಶಿ. ಅವತ್ತು 50:19 ಫಲ, ಪರಮ ಪೂಜ್ಯ ಶ್ರೀಪಾದಂಗಳವರ ಜನ್ಮದಿನ. ಅವತ್ತು ವರ್ಧಂತಿ ಉತ್ಸವ. ಅವತ್ತು ವಿಶೇಷವಾಗಿ ಸ್ವಾಮಿಗಳ ಅಭ್ಯಂಜನಾದಿ, ವಿಶೇಷವಾಗಿ ಗುರು ವಂದನಾದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ಮಠದಲ್ಲಿ ನಡೀತಕ್ಕಂಥದ್ದಾಗ್ತದೆ. ಇನ್ನು ಚೈತ್ರ ಮಾಸ ಕೃಷ್ಣ ಪಕ್ಷ 15ನೇ ತಾರೀಕು ಮಂಗಳವಾರ ದ್ವಿತೀಯ, ಶ್ರೀ ಸುಷಿಮಿನ್ ತೀರ್ಥರ ಪುಣ್ಯ ದಿನ ಮಂತ್ರಾಲಯ. 16/4/2025 ಬುಧವಾರ ತೃತೀಯ, 10:06 ಫಲ, ಶ್ರೀ ವಾಗೀಶ್ ತೀರ್ಥರ ಪುಣ್ಯ ದಿನ ನವವೃಂದಾವನ ಶ್ರೀಮಠದಂತೆ ಅಲ್ಲಿ ಆರಾಧನೆ ನಡೀತಕ್ಕಂಥದ್ದಾಗ್ತದೆ. ಇನ್ನು ವೈಶಾಖ ಶುಕ್ಲ ಪಕ್ಷ ಬುಧವಾರ ತೃತೀಯ 30:46 ಫಲ, ಅವತ್ತು 30 ಏಪ್ರಿಲ್ ಅಕ್ಷಯ ತೃತೀಯ, ಶ್ರೀ ವಿದ್ಯಾಧಿರಾಜರ ಪುಣ್ಯ ದಿನ. ಅಲ್ತು ಮಂತ್ರಾಲಯದಲ್ಲಿ ಮತ್ತು ಇತರ ಕಡೆಗೆ ಎಲ್ಲಾ ಮೂಲ ಬೃಂದಾವನಗಳಿಗೆ, ಇಲ್ಲಿ ರಾಯರ ಮೂಲ ಬೃಂದಾವನಕ್ಕೆ ಗಂಧಲೇಪನಾದಿ ಕಾರ್ಯಕ್ರಮಗಳು ನಡೀತಕ್ಕಂಥದ್ದಾಗ್ತದೆ. ಅವತ್ತು ದೇಶದ ಉದ್ದಗಲಕ್ಕೂ ಕೂಡ ಅಕ್ಷಯ ತೃತೀಯ ವಿಶೇಷವಾಗಿ ಅನುಷ್ಠಾನ ಅಂತಕ್ಕಂಥದ್ದು ನಡೀತದೆ. ಅದಾದ ನಂತರದಲ್ಲಿ 7ನೇ ತಾರೀಕು ಬುಧವಾರ ದಶಮಿ 16:16 ಫಲ, ಶ್ರೀ ವೆಂಕಟೇಶ ಮಹಾತ್ಮ ಪುರಾಣ ಮಂಗಳ ಕಾರ್ಯಕ್ರಮ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ಪಾಠ್ಯದ ದಿನ. ಶ್ರೀನಿವಾಸ ದೇವರು ಕಲ್ಯಾಣ ಮಾಡಿಕೊಂಡ ಶುಭ ದಿನದಂದು ಶ್ರೀನಿವಾಸ ಕಲ್ಯಾಣ ಪುರಾಣ ಪ್ರಾರಂಭವಾಗಿ ದಶಮಿ ದಿವಸ ಅದರ ಮಂಗಳ ಕಾರ್ಯಕ್ರಮ ಅನ್ನತಕ್ಕಂಥದ್ದು ನಡೀತದೆ. ಅದಾದ ನಂತರದಲ್ಲಿ ಶನಿವಾರ ತ್ರಯೋದಶಿ, ಅವತ್ತು ನರಸಿಂಹ ಜಯಂತಿ. ಮತ್ತೆ ನವರಾತ್ರಿಯಲ್ಲಿ ಒಂದು ನಾವು ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತೀವಿ. ಅದು ಯಾವುದು ಅಂತಂದ್ರೆ ನಿಜವಾಗ್ಲೂ ನಡೆದದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ. ಅವಾಗ ಮಾಡಿದ್ದು ಬ್ರಹ್ಮದೇವರು ಶ್ರೀನಿವಾಸ ದೇವರ ಕಲ್ಯಾಣೋತ್ಸವನ್ನ ನೋಡ್ಬೇಕು ಅಂತ ದೇವತೆಗಳ ಅಪೇಕ್ಷೆಯಂತೆ ಮತ್ತೊಮ್ಮೆ ನವರಾತ್ರಿಯಲ್ಲಿ ಮಾಡಿದ್ರಿಂದ ಅವಾಗ ಒಮ್ಮೆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಅದು ವಿಜಯದಶಮಿ ದಿವಸ ನಡೀತಕ್ಕಂಥದ್ದಾಗ್ತದೆ. ಇನ್ನು ಶನಿವಾರ ತ್ರಯೋದಶಿ 10ನೇ ತಾರೀಕು ಮೇ, ಅವತ್ತು ನರಸಿಂಹ ಜಯಂತಿ, ಶ್ರೀ ವೇದವ್ಯಾಸ ಜಯಂತಿ. ಶ್ರೀಮಠದಲ್ಲಿ ವಿಭುದೇನ ತೀರ್ಥರ ಸ್ವಪ್ರಾಲಬ್ಧ ಷೋಡಶ ಭಾವ ನರಸಿಂಹ ದೇವರಿಗೆ ಮಹಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳು ನಡೀತಕ್ಕಂಥದ್ದಾಗ್ತದೆ. 12 ಸೋಮವಾರ ಪೂರ್ಣಿಮಾ 37:15 ಫಲ, ಅವತ್ತು ಪರಮ ಪೂಜ್ಯ ಶ್ರೀಪಾದಂಗಳವರು ಪೀಠಕ್ಕೆ ಬಂದಂತಹ ಪರಮ ಮಂಗಳಕರವಾದ ದಿನ, ಪೀಠಾರೋಹಣ ಮಹೋತ್ಸವ ದಿನ, ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ. ಅದು 13ನೇ ವರ್ಷದ ಪೀಠಾರೋಹಣ ಅನ್ನತಕ್ಕಂಥದ್ದನ್ನೇ ನಾವೆಲ್ಲರೂ ಕೂಡ ತಿಳಿತಕ್ಕಂಥವ್ರಾಗ್ಬೇಕು. ಹೀಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ 4ನೇ ತಾರೀಕು ಬುಧವಾರ ನವಮಿ, ಅವತ್ತು ಶ್ರೀ ವಾದೀಂದ್ರ ತೀರ್ಥರ ಪುಣ್ಯ ದಿನ. ರಾಯರ ಪಕ್ಕದಲ್ಲಿರ್ತಕ್ಕಂತಹ ವಾದೀಂದ್ರ ತೀರ್ಥರ ಬೃಂದಾವನ ಏನಿದೆ ಅವರ ಆರಾಧನಾ ಮಹೋತ್ಸವ ಅವತ್ತು ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೀತದೆ. ಇನ್ನು 10ನೇ ತಾರೀಕು ಮಂಗಳವಾರ ಚತುರ್ದಶಿ, ಅವತ್ತು ಶ್ರೀಪಾದರಾಜರ ಆರಾಧನೆ. ಮುಳಬಾಗಿಲು ಕ್ಷೇತ್ರದಲ್ಲಿರ್ತಕ್ಕಂತಹ ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ಅದ್ದೂರಿಯಿಂದ ಅಲ್ಲಿ ನಡೀತಕ್ಕಂಥದ್ದಾಗ್ತದೆ. ಅದರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಅದಾದ ನಂತರದಲ್ಲಿ 23ನೇ ತಾರೀಕು ಜೂನ್ ಸೋಮವಾರ ತ್ರಯೋದಶಿ, ಅವತ್ತು ವಿಜೇಂದ್ರ ತೀರ್ಥರ ಆರಾಧನೆ. ಕುಂಭಕೋಣದಲ್ಲಿ ರಾಯರ ಪರಮ ಗುರುಗಳಾಗಿರ್ತಕ್ಕಂತಹ ವಿಜೇಂದ್ರ ತೀರ್ಥರ ಆರಾಧನೆ ಸ್ವಾಮಿಗಳ ನೇತೃತ್ವದಲ್ಲಿ ಅಖಂಡವಾಗಿ 5 ದಿನಗಳ ಕಾಲ ಅಲ್ಲಿ ವಿಜೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಅನ್ನತಕ್ಕಂಥದ್ದು ಕುಂಭಕೋಣದಲ್ಲಿ ನಡೀತಕ್ಕಂಥದ್ದಾಗ್ತದೆ. 25 ಬುಧವಾರ ಅಮಾವಾಸ್ಯೆ, ಅವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಎಲ್ಲ ಮಕ್ಕಳು ಕೂಡ ಮಣ್ಣಿನಿಂದ ನಿರ್ಮಾಣವಾಗಿರ್ತಕ್ಕಂತಹ ಎತ್ತಿನ ಪೂಜೆಯನ್ನ ಮಾಡೋದ್ರಿಂದ ಈ ಭೂಮಿ ಕಾಣೆ ಇರತಕ್ಕಂಥವ್ರಿಗೆಲ್ಲ ಉತ್ತಮವಾದ ಮಳೆ ಬೆಳೆ ಇತ್ಯಾದಿಗಳು ಆಗ್ತದೆ ಎಂಬುದು ನಮ್ಮ ಪ್ರಾಚೀನರ ನಂಬಿಕೆ. ಅದೇ ರೀತಿ ಆಷಾಢ ಮಾಸ ಶುಕ್ಲ ಪಕ್ಷ 28 ಶನಿವಾರ ತೃತೀಯ, ಅವತ್ತು ಸುಶೀಲೇಂದ್ರ ತೀರ್ಥರ ಪುಣ್ಯ ದಿನ. ನಮ್ಮ ಪರಂಪರೆಯಲ್ಲಿ ಬಂದಂತಹ ವಿಭೂತಿ ಪುರುಷರಾದಂತಹ ಸುಶೀಲೇಂದ್ರ ತೀರ್ಥರ ಮೂಲ ಬೃಂದಾವನ ಬಸರಿತ್ತಿ ಕ್ಷೇತ್ರದಲ್ಲಿದೆ. ಅಲ್ಲಿ ಅವತ್ತು ಶ್ರೀ
ಶ್ರೀಪಾದಂಗಳವರ ನೇತೃತ್ವದಲ್ಲಿ ಆರಾಧನೆ ನಡೀತಕ್ಕಂತಹದ್ದಾಗ್ತದೆ. ಇನ್ನು 1-8-7 ಮಂಗಳವಾರ ಷಷ್ಠಿ. ಅವತ್ತು ಶ್ರೀ ವರದೇಂದ್ರ ತೀರ್ಥರ ಪುಣ್ಯದಿನ. ವರದೇಂದ್ರ ತೀರ್ಥರ ಮೂಲ ಬೃಂದಾವನ ಪುಣೆದಲ್ಲಿದೆ. ವರದೇಂದ್ರ ತೀರ್ಥರ ಸ್ವಪ್ನ ಬೃಂದಾವನ ಕಸ್ಬಾ ಲಿಂಗಸೂರಿನಲ್ಲಿದೆ. ಎರಡೂ ಕಡೆಯಲ್ಲೂ ಕೂಡ ಶ್ರೀಮಠದ ವತಿಯಿಂದ ಆರಾಧನಾ ಮಹೋತ್ಸವ ಅನ್ನತಕ್ಕಂಥದ್ದು ನಡೀತದೆ. ಇನ್ನು 6ನೇ ತಾರೀಕು ರವಿವಾರ ಏಕಾದಶಿ, ಸರ್ವೇಶಾಂ ಏಕಾದಶಿ. ಇದಕ್ಕೆ ಪ್ರಥಮ ಏಕಾದಶಿ ಅಂತ ಕರೀತಾರೆ. ಚಾತುರ್ಮಾಸ್ಯದ ಮೊದಲನೇ ಏಕಾದಶಿ. ಅವತ್ತು ಪರಮ ಪೂಜ್ಯ ಶ್ರೀಪಾದಂಗಳವರು ಎಲ್ಲರಿಗೂ ಕೂಡ ಆ ಯಾವ ಸುದರ್ಶನ ಹೋಮವನ್ನು ಮಾಡಿಸಿ ಅದರಲ್ಲಿ ಮುದ್ರೆಯನ್ನ ಪರಿಶುದ್ಧಗೊಳಿಸಿ ಎಲ್ಲರಿಗೂ ಕೂಡ ತಪ್ತ ಮುದ್ರಾ ಧಾರಣೆಯನ್ನ ಮಾಡ್ತಾರೆ. ಪ್ರತಿ ವರ್ಷದಂತೆ ಬೆಂಗಳೂರಿನ 5ನೇ ಬಡಾವಣೆಯಲ್ಲಿರ್ತಕ್ಕಂಥ ಜಯನಗರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಮಸ್ತ ಶಿಷ್ಯರಿಗೂ ಭಕ್ತರಿಗೂ ಅಲ್ಲಿ ತಪ್ತ ಮುದ್ರಾ ಧಾರಣೆ ಕಾರ್ಯಕ್ರಮ ನಡೀತದೆ. ಎಲ್ಲರೂ ಕೂಡ ಅಲ್ಲಿಗೆ ಬಂದು ಮುದ್ರಾಧಾರಣೆಯನ್ನೇ ಸ್ವೀಕಾರ ಮಾಡ್ತಕ್ಕಂಥವ್ರಾಗಬೇಕು. 10ನೇ ತಾರೀಕು ಗುರುವಾರ ಪೂರ್ಣಿಮಾ. ಅವತ್ತು ಕತ್ತಲಗಡುವಿನ ಹುಣ್ಣಿಮೆ, ವ್ಯಾಸ ಪೂರ್ಣಿಮಾ. ಅವತ್ತು ವಿಶೇಷವಾಗಿ ಶ್ರೀಮಠದಲ್ಲಿ ಮೃತ್ತಿಕಾ ಸಂಗ್ರಹಣೋತ್ಸವ. ಯತಿಗಳು ಚಾತುರ್ಮಾಸ್ಯಕ್ಕೆ ಕೂಡುವ ಮೊದಲು, ರಾಯರನ್ನ ಚಾತುರ್ಮಾಸ್ಯಕ್ಕೆ ಕೂಡಿಸುವ ಮೊದಲು ಮೃತ್ತಿಕಾ ಸಂಗ್ರಹ ಅನ್ನತಕ್ಕಂಥದ್ದನ್ನ ಒಂದು ಕಾರ್ಯಕ್ರಮವನ್ನೇ ಮಾಡ್ತಾರೆ. ರಾಯರು ತಪಸ್ಸು ಮಾಡಿ ಅನುಷ್ಠಾನ ಮಾಡಿಕೊಂಡಂತ ಕ್ಷೇತ್ರ ಇದೆ. ಹಿಂದೆ ತುಳಸಿ ತೋಟ ಇದೆ. ಆ ತುಳಸಿ ತೋಟದಿಂದ ಮಣ್ಣನ್ನು ಶುದ್ಧೀಕರಣ ಮಾಡಿ ಮಂತ್ರೋಕ್ತವಾಗಿ ಆ ಮೃತ್ತಿಕೆಯನ್ನೇ ಮೆರವಣಿಗೆಯಿಂದ ತಂದು ರಾಯರ ಮೇಲೆ ಇಟ್ಟು ಅದನ್ನೇ ವಿಶೇಷವಾಗಿ ಅಲ್ಲಿ ಪೂಜಾದಿಗಳನ್ನ ಮಾಡ್ತಾರೆ. ಆ ಮೃತ್ತಿಕೆಯನ್ನ ತಂದೇ ಸ್ವಾಮಿಗಳು ಪ್ರತ್ಯೇಕವಾಗಿ ಮೃತ್ತಿಕಾ ಪ್ರಾಶನಾದಿಗಳಿಗೆ ಕೊಡ್ತಾರೆ. ಈ ಮೃತ್ತಿಕಾ ಪ್ರತಿಷ್ಠಾಪನೆ ಇರ್ತದಲ್ಲ, ಆ ಪ್ರತಿಷ್ಠಾಪನೆಗಳಿಗೂ ಕೂಡ ಸ್ವಾಮಿಗಳೇ ಅದನ್ನ ಕೊಡ್ತಕ್ಕಂಥದ್ದು. ಈ ಮೃತ್ತಿಕಾ ಸ್ವೀಕಾರ ಮಾಡತಕ್ಕಂಥದ್ದು ಸ್ವಾಮಿಗಳ ಕೈಯಿಂದ ಬಂದ್ರೇನೆ ಅದು ಪ್ರತಿಷ್ಠಾ ನಡೀತದೆ. ಇಲ್ಲ ಅಂದ್ರೆ ಪ್ರತಿಷ್ಠಾ ನಡೆಯೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೊಂದು ಸಂಪ್ರದಾಯ ಇದೆ. ಇಂಥ ದಿವಸನೇ ತೆಗಿಬೇಕು, ವೃಂದಾವನದ ಈ ಭಾಗದಿಂದಲೇ ತೆಗಿಬೇಕು. ತೆಗೆದ ಮೇಲೆ ಒಂದು ಮಂಡಲ ಪೂಜೆ ಆಗ್ಬೇಕು. ಪೂಜೆಯಾಗಿ ಅವರ ಗುರುಗಳು ಅವರಿಗೆ ಉಪದೇಶ ಮಾಡಿದಂತಹ ಅಷ್ಟಾಕ್ಷರ ಮಂತ್ರ ಇರ್ತದೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬುವಂತ ಅಷ್ಟಾಕ್ಷರ ಮಂತ್ರದ ಸಿದ್ಧಿ. ಆ ಸಿದ್ಧಿಯಿಂದ ಅದರಲ್ಲಿ ರಾಯರ ಸನ್ನಿಧಾನ ಬರ್ತದೆ. ಸನ್ನಿಧಾನ ಬಂದ ಮೇಲೆ ಇವರ ಕೈಯಿಂದಲೇ ಆ ಯಾವ ವಿಶಿಷ್ಟವಾಗಿರ್ತಕ್ಕಂತಹ ಮೃತ್ತಿಕೆಯನ್ನ ತಂದು ಎಲ್ಲಿ ನಾವು ಮೃತ್ತಿಕಾ ಬೃಂದಾವನ ಮಾಡ್ತೇವೋ ಅಲ್ಲಿ ಇಟ್ಟಾಗ ರಾಯರ ಪರಿಪೂರ್ಣ ಸನ್ನಿಧಾನ ಬರ್ತದೆ. ಅವಾಗಲೇ ರಾಯರ ಉಪಾಸ್ಯಕ್ಕೆ ಅದು ಅರ್ಹವಾಗ್ತದೆ, ರಾಯರ ಸೇವೆಗೆ ಅದು ಯೋಗ್ಯವಾಗ್ತಕ್ಕಂತಹದ್ದಾಗ್ತದೆ. ಅಂತ ಒಂದು ವಿಶಿಷ್ಟವಾದಂತಹ ಮೃತ್ತಿಕೆಯನ್ನ ಸಂಗ್ರಹಿಸುವ ಪರಮ ಮಂಗಳಕರವಾದ ದಿನ ಆಷಾಢ ಶುಕ್ಲ ಪೂರ್ಣಿಮಾ ದಿನ ಎಂಬುದನ್ನೇ ನಾವೆಲ್ಲರೂ ಕೂಡ ಅವಶ್ಯವಾಗಿ ತಿಳಿಬೇಕು. ಅದೇ ರೀತಿ ಅಪ್ಪಣಾಚಾರ್ಯರು ರಾಘವೇಂದ್ರ ಅಷ್ಟಾಕ್ಷರ ಮಂತ್ರವನ್ನ ಸಿದ್ಧಿ ಮಾಡಿಕೊಂಡ ಮೇಲೆ ಅದಕ್ಕೊಂದು ಕ್ರಮ ಇದೆ. ಆ ಕ್ರಮವನ್ನು ನಮ್ಮ ಪರಂಪರೆಯಲ್ಲಿ ರಾಯರ ಕಾಲದಿಂದಲೂ ಬಂದಿದೆ. ಆ ಬಂದಿರತಕ್ಕಂತ ಅಷ್ಟಾಕ್ಷರ ಮಂತ್ರವನ್ನೇ ಇವ್ರ ಗುರುಗಳು ಅವರಿಗೆ, ಅವ್ರ ಗುರುಗಳು ಅವರಿಗೆ, ಅವ್ರ ಗುರುಗಳು ಅವರಿಗೆ, ಹೀಗೆ ರಾಯರು ಯೋಗೀಂದ್ರ ತೀರ್ಥ ಅಪ್ಪಣಾಚಾರ ಮೂಲಕವಾಗಿ ಈಗ ಯೋಗೀಂದ್ರ ತೀರ್ಥರಿಂದ ಆರಂಭಿಸಿ ನಮ್ಮ ಸ್ವಾಮಿಗಳವರಿಗೂ ಕೂಡ ಪಾರಂಪರಿಕವಾದ ಮಂತ್ರೋಪದೇಶದ ಕ್ರಮ ಅನ್ನತಕ್ಕಂಥದ್ದಿದೆ. ಆ ಕ್ರಮದಲ್ಲೇನೆ ಅದರ ಸಿದ್ಧಿ ಆಗ್ತದೆ. ಸ್ವಾಮಿಗಳು ಬೇರೆಯವರಿಗೆ ಕೊಡ್ತಾರೆ. ಈಗ ಉದಾಹರಣೆಗೆ ನನಗೆ ಅಷ್ಟಾಕ್ಷರ ಮಂತ್ರ ಜಪ ಕೊಡ್ತಾರೆ. ಜಪ ನಾನು ಮಾಡ್ಕೋಬಹುದು, ನನ್ನ ಆತ್ಮಸಿದ್ಧಿಗೆ ಮಾಡ್ಕೊಳ್ಬಹುದೇ ಹೊರತಾಗಿ ನಾನು ಮೃತ್ತಿಕಾ ಬೃಂದಾವನ ಪ್ರತಿಷ್ಠೆ ಮಾಡುವ ಅರ್ಹತೆ ನನಗೆ ಬಂದಿರೋದಿಲ್ಲ. ಅದು ಕೇವಲ ಅದು ಪಾರಂಪರಿಕ ಯತಿಗಳಿಗೆ ಮಾತ್ರ ಬರುವಂತಹದ್ದೇ ಹೊರತಾಗಿ ನಮ್ಮ ಆತ್ಮಸಿದ್ಧಿಗೆ ರಾಯರ ಅನುಗ್ರಹಕ್ಕೆ ನಾವು ಜಪವನ್ನು ಮಾಡ್ಕೊಳ್ಬಹುದೇ ಹೊರತಾಗಿ ಈ ತರದ ಒಂದು ಸಿದ್ಧಿ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ಇರ್ತದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅದೇ ರೀತಿ ಆಷಾಢ ಆಷಾಢ ಕೃಷ್ಣ ಪಂಚಮಿ, ಮಂಗಳವಾರ ಪಂಚಮಿ. ಅವತ್ತು ಶ್ರೀಮಠ್ ಟೀಕಾಕೃತ್ಪಾದರ ಪುಣ್ಯದಿನ ಗಜಗಕ್ವರ. ಆ ರೀತಿಯಾಗಿ ಮುಂದೆ ಮಂಗಳವಾರ ದ್ವಾದಶಿ. ಅವತ್ತು ಸನ್ಯಾಸಿಗಳಿಗೆ ಚಾತುರ್ಮಾಸ್ಯದ ಸಂಕಲ್ಪಕ್ಕೆ ಕೊನೆಯ ದಿನ. ಈ ಸ್ವಾಮಿಗಳು ಪೀಠಾಧಿಪತಿಗಳು ಚಾತುರ್ಮಾಸ್ಯಕ್ಕೆ ಕೂಡ್ತಾರೆ. ಅದು ಅನೇಕ ಹಿಂದಿನ ದಿನಗಳಿಂದಲೂ ಪ್ರಾರಂಭವಾಗುವ ಅವಕಾಶವಿದೆ. ನಮ್ಮ ಮಠದಲ್ಲಿ ಮಾತ್ರ ಆಷಾಢ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನದಿಂದ ಪ್ರಾರಂಭವಾಗತಕ್ಕಂತಹದ್ದಾಗ್ತದೆ. ಅದು 22 ಜುಲೈ ಮಂಗಳವಾರ ದ್ವಾದಶಿ ಮೇಲೆ ತ್ರಯೋದಶಿ ಬಂದಿದೆ. ಅವತ್ತು ಚಾತುರ್ಮಾಸ್ಯಕ್ಕೆ ಪರಮ ಪೂಜ್ಯ ಶ್ರೀಪಾದಂಗಳವರು ಕೂಡ್ತಕ್ಕಂಥವ್ರು ಆಗ್ತಾರೆ. ಇನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 25 ಶುಕ್ರವಾರ ಪ್ರತಿಪದ. ಅವತ್ತು ಮಾಸ ಮಹಾಲಕ್ಷ್ಮಿ ಕಲಶ ಸ್ಥಾಪನೆ. ಅಂದ್ರೆ ಶ್ರಾವಣ ಮಾಸದಲ್ಲಿ ಮಾಸಗೌರಿ ಅಂತ ಕೂಡ್ತಾರೆ. ಅದು ಎಲ್ಲವೂ ಕೂಡ ಪಾಠ್ಯದಿಂದ ಪ್ರಾರಂಭ ಮಾಡ್ತಕ್ಕಂಥವ್ರು ಆಗ್ಬೇಕು. ಅಲ್ಲಿಂದ ಮುಂದೆ 8ನೇ ತಾರೀಕು ಆಗಸ್ಟ್ ಶುಕ್ರವಾರ ಚತುರ್ದಶಿ 18:42
ಅವತ್ತು ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಒಂದು ನಾನು ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರ ಅಂತ ಒಂದು ಕಥೆಯಲ್ಲಿ ಹೇಳ್ತಾರೆ. ಪುರಾಣ ವಚನಗಳಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ಅನ್ನತಕ್ಕಂಥದ್ದು ಇದೆ. ಇವೆರಡರಲ್ಲಿ ಪ್ರಬಲ ಇರತಕ್ಕಂಥದ್ದು ಹುಣ್ಣಿಮೆಗೆ ಹತ್ತಿರವಾದಂತಹ ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ಬೇಕು. ಹಾಗಾಗಿ ಇದಕ್ಕೂ ಮೊದಲು ಒಂದು ಬಾರಿ ನಮಗೆ ಶುಕ್ರವಾರ 1ನೇ ತಾರೀಕು ಬಂದಿದೆ. ಅನೇಕರಿಗೆ ಸಂದೇಹ ಬರ್ಬೋದು, ಈ ಮೊದಲು ಕೂಡ ಶುಕ್ರವಾರ ಬಂದದ್ದು 2ನೇ ಶುಕ್ರವಾರ, ಅವತ್ತು ಯಾಕೆ ಅದನ್ನು ತಗೊಂಡಿಲ್ಲ? ಪಾಡ್ಯ ಒಂದು ಶುಕ್ರವಾರ ಆಯ್ತು, 1ನೇ ತಾರೀಕು ಅವತ್ತು ನವಮಿ ಒಂದು ಶುಕ್ರವಾರ ಆಯ್ತಲ್ಲ, 2ನೇ ಶುಕ್ರವಾರ ಯಾಕೆ ತಗೊಳ್ಳಿಲ್ಲ ಅನ್ನುವಂತಹ ಸಂದೇಹ ಬಂದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ವಿಹಿತವಾಗಿದೆ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ. ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ಅಂದ್ರೆ ಚತುರ್ದಶಿ 8ನೇ ತಾರೀಕು. ಹಾಗಾಗಿ ಶ್ರೀಮಠದ ಪಂಚಾಂಗದಲ್ಲಿ ಶುಕ್ರವಾರದ ವರಮಹಾಲಕ್ಷ್ಮಿ ವ್ರತವನ್ನೇ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ಚತುರ್ದಶಿ ದಿನದಂದು ನಾವು ಹಾಕಿರ್ತಕ್ಕಂಥವರಾಗಿದ್ದೇವೆ. ಇನ್ನು ಮರುದಿವಸ 9ನೇ ತಾರೀಕು ಶನಿವಾರ ಪೂರ್ಣಿಮೆ. ಅವತ್ತು ಋಗ್ವೇದಿ, ಯಜುರ್ವೇದಿ, ನಿತ್ಯ ಮತ್ತು ನೂತನ ಉಪಕ್ರಮ ಅನ್ನತಕ್ಕಂಥದ್ದು ಎಲ್ಲಾ ಕಡೆಗೂ ನಡೀತದೆ. ಅವತ್ತು ಯಜ್ಞೋಪವೀತಾದಿಗಳನ್ನೇ ಯಜ್ಞೋಪವೀತ ಧಾರಣ, ನೂತನ ಯಜ್ಞೋಪವೀತ ಧಾರಣ ಮತ್ತು ವೇದ ಗ್ರಹಣ, ವೇದ ತ್ಯಾಗ ಆದಿ ಕರ್ಮಗಳೆಲ್ಲವೂ ಕೂಡ ಅವತ್ತು ಮಾಡ್ಬೇಕು. ಇನ್ನು 8ನೇ ತಾರೀಕು ಅವತ್ತು ಚತುರ್ದಶಿ ದಿನದಿಂದಲೇ ರಾಯರ ಆರಾಧನಾ ಪ್ರಯುಕ್ತವಾದ ಸಪ್ತರಾತ್ರೋತ್ಸವ ಕಾರ್ಯಕ್ರಮ ಅನ್ನತಕ್ಕಂಥದ್ದು ಶ್ರೀಮಠದಲ್ಲಿ ಪ್ರಾರಂಭವಾಗಿ ವಿಶೇಷವಾಗಿ 14ನೇ ತಾರೀಕು 7 ದಿನಗಳ ಕಾಲ ಅದು ಕಾರ್ಯಕ್ರಮ ನಡೀತಕ್ಕಂಥದ್ದಾಗ್ತದೆ. ಅಲ್ಲಿಂದ ಮುಂದೆ 10, 11, 12 ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಪ್ರತಿಪದ, ದ್ವಿತೀಯ, ತೃತೀಯ 3 ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ವೈಭವಯುತವಾಗಿರ್ತಕ್ಕಂಥ ಆರಾಧನಾ ಬರೀ ಭಾರತ ದೇಶದಲ್ಲ, ಜಗತ್ತಿನ ಉದ್ದಗಲಕ್ಕೂ ಕೂಡ ರಾಯರ ಸನ್ನಿಧಾನದಲ್ಲಿ ನಡೆದು ಕೋಟಿ ಕೋಟಿ ಭಕ್ತರು ರಾಯರನ್ನ ಉಪಾಸನ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಮರುದಿವಸ ಸುಜ್ಞಾನೇಂದ್ರ ತೀರ್ಥರ ಆರಾಧನೆ, ಅದರ ಮರುದಿವಸ ಸರ್ವ ಸಮರ್ಪಣೋತ್ಸವ, ಹೀಗೆ ಸಪ್ತಾಹ ಕಾರ್ಯಕ್ರಮ ಅನ್ನತಕ್ಕಂಥದ್ದು ಮುಕ್ತಾಯವಾಗತಕ್ಕಂಥದ್ದು ಆಗ್ತದೆ. 16ನೇ ತಾರೀಕು ಶನಿವಾರ ಅಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಅವತ್ತು ಉಪವಾಸ. ವೇಣಿ ಸೋಂಪುರದಲ್ಲಿ ವ್ಯಾಸ್ತತ್ವಜ್ಞ ತೀರ್ಥರ ಆರಾಧನೆ. ಇನ್ನು 17ನೇ ತಾರೀಕು ರವಿವಾರ ನವಮಿ ಪ್ರಾತಃ ಪಾರಣೆ. ಪ್ರತಿ ವರ್ಷದಂತೆ ಈ ವರ್ಷ ಕೃಷ್ಣಾಷ್ಟಮಿ ಪಾರಣೆ ಯಾವುದೋ ರಾತ್ರಿ ನಕ್ಷತ್ರ ಕಳೆದ ಮೇಲೆ, ತಿಥಿ ಕಳೆದ ಮೇಲೆ ಇಲ್ಲ. ಮರುದಿವಸ ಬೆಳಿಗ್ಗೆ ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನ ಮಾಡಿ ದೇವರ ಪೂಜಾ ನೈವೇದ್ಯಾದಿಗಳನ್ನು ಮಾಡಿಕೊಂಡು ಪಾರಣೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಅದನ್ನೇ ಗಮನಿಸಬೇಕು ಅನ್ನತಕ್ಕಂಥ ಮಾತನ್ನೇ ತಿಳಿಸ್ತಾ ಇದ್ದೇನೆ. ಇನ್ನು ಭಾದ್ರಪದ ಶುಕ್ಲ ಪ್ರತಿಪದ, ಅವತ್ತು ರವಿವಾರ ಪ್ರತಿಪದ, ಮಠದಲ್ಲಿ ಪ್ರೋಷ್ಠಪದಿ ಪ್ರಾರಂಭ. ಪ್ರೋಷ್ಠಪದಿ ಭಾಗವತ ಪ್ರವಚನ 15 ದಿನಗಳನ್ನು ಹೇಳಿಸ್ಬೇಕು ಅಂತ ಯಾರು ಅನ್ಕೊಳ್ತಾರೋ ಪಾಠ್ಯದಿಂದ ಅದು ಕಾರ್ಯಕ್ರಮ ಪ್ರಾರಂಭ ಮಾಡಿ ಹುಣ್ಮೆ ದಿವಸ ಮಂಗಳ ಅನ್ನತಕ್ಕಂಥದ್ದನ್ನು ಮಾಡಬೇಕು. 26ನೇ ತಾರೀಕು ಮಂಗಳವಾರ ಸ್ವರ್ಣಗೌರಿ ವ್ರತ, ಹರಿತಾಲಿಕಿ ವ್ರತ. ಆಮೇಲೆ 27 ಬುಧವಾರ ಚತುರ್ಥಿ, ಅವತ್ತು ಗಣಪತಿ ಹಬ್ಬ, ಗಣೇಶ ಚತುರ್ಥಿ. 28 ಗುರುವಾರ ಪಂಚಮಿ, ಅವತ್ತು ಋಷಿ ಪಂಚಮಿ. ಈ ವರ್ಷ ಋಷಿ ಪಂಚಮಿ ವ್ರತ ಗ್ರಹಣಕ್ಕೆ ಬರತಕ್ಕಂಥದ್ದಾಗ್ತದೆ. ಯಾರಾದರೂ ಋಷಿ ಪಂಚಮಿ ಹಿಡಿಯೋರಿದ್ರೆ ಅವಶ್ಯವಾಗಿ ಹಿಡಿಲಕ್ಕೆ ಅವಕಾಶವಿದೆ. ಅದಾದ ನಂತರದಲ್ಲಿ ಶುಕ್ರವಾರ ಷಷ್ಠಿ. ಅವತ್ತಿನಿಂದ 3 ದಿನಗಳ ಕಾಲ ಜ್ಯೇಷ್ಠ ನಕ್ಷತ್ರ. ಹೇಳ್ತೀನಿ ಅಲ್ಲ, ಮಾಡ್ಸೋರು ಮಾಡ್ಬೋದು ಅಂತ ಹೇಳ್ಬಿಡಿ, ಮುಂದೆ ನಮ್ದು ಹೇಳ್ತೇನೆ. ಇನ್ನು ಅಲ್ಲಿಂದ ಷಷ್ಠಿ, ಸಪ್ತಮಿ, ಅಷ್ಟಮಿ ಈ 3 ದಿನಗಳಲ್ಲಿ ಈ ಜ್ಯೇಷ್ಠಾದೇವಿಯ ಆವಾಹನ ಪೂಜಾದಿಗಳು ಸಣ್ಣ ಪುಟ್ಟ ವ್ಯತ್ಯಾಸದಲ್ಲಿ ತಿಥಿ ಪ್ರಕಾರ ಮಾಡೋರಿಗೆ, ನಕ್ಷತ್ರ ಪ್ರಕಾರ ಮಾಡೋರಿಗೆ ಎರಡನ್ನೂ ಕೂಡ ಪಂಚಾಂಗದಲ್ಲಿ ಕಾಣಿಸಿದ್ದೇವೆ. ಅದನ್ನು ನೋಡಿಕೊಂಡು ಮಾಡ್ತಕ್ಕಂಥವ್ರು ಆಗ್ಬೇಕು. ಇನ್ನು ನವಮಿ ದಿವಸ, ಒಂದು ಸೋಮವಾರ ನವಮಿ, ಅವತ್ತು ವಿಶೇಷವಾಗಿ ಜಗನ್ನಾಥದಾಸರ ಆರಾಧನೆ ಮಾನ್ವಿ ಕ್ಷೇತ್ರದಲ್ಲಿ ನಡೀತದೆ. ಅದರ ಜೊತೆಗೆ ಶ್ರೀಮಠದಲ್ಲಿ ಭಾಗವತ ಸಪ್ತಾಹ ಆರಂಭ. ಭಾಗವತ ಪ್ರವಚನ ಪ್ರೋಷ್ಠಪದಲ್ಲಿ 15 ದಿವಸ ಹೇಳೋರು 15 ದಿವಸ ಹೇಳಿಸ್ತಾರೆ. ನಮ್ಮ ಮಠದಲ್ಲಿ 1 ವಾರ ಭಾಗವತ ಸಪ್ತಾಹ ಹೇಳಿಸ್ತಕ್ಕಂಥ ಕ್ರಮ, ಅದು 1ನೇ ತಾರೀಕು ನವಮಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದಾಗ್ತದೆ. ಇನ್ನು 6ನೇ ತಾರೀಕು ಶನಿವಾರ ಚತುರ್ದಶಿ, ಅನಂತ ಚತುರ್ದಶಿ. ಅವತ್ತು ಕೂಡ ವ್ರತಗ್ರಹಣಕ್ಕೆ ಬರುವಂತಹದ್ದಾಗ್ತದೆ. 7ನೇ ತಾರೀಕು ರವಿವಾರ ಪೂರ್ಣಿಮಾ, ಅವತ್ತು ಅನಂತನ ಹುಣ್ಣಿಮೆ, ಜೋಕುಮಾರ ಹುಣ್ಣಿಮೆ. ವಿಶೇಷವಾಗಿ ಅವತ್ತು ಚಂದ್ರಗ್ರಹಣ ಇರೋಣದ್ರಿಂದ ಸ್ವಾಮಿಗಳ, ಯದ್ಯಪಿ ಭಾಗವತ ಪುರಾಣ, ಅವತ್ತು ಸ್ವಾಮಿಗಳ ದೀಕ್ಷಾ ವಿಸರ್ಜನೆ, ಅವತ್ತು ಎಲ್ಲ ಕಾರ್ಯಕ್ರಮ ನಡಿಬೇಕಾಗಿತ್ತು. ಗ್ರಹಣ ಇರೋಣದ್ರಿಂದ ದೀಕ್ಷಾ ವಿಸರ್ಜನೆ ಇಲ್ಲ. ಕೇವಲ ಭಾಗವತ ಸಪ್ತಾಹ ಮಂಗಳವನ್ನ ಮಾಡಿ ಅನಂತರದಲ್ಲಿ ಪ್ರೋಷ್ಠಪದಿ ರಾಹುಗ್ರಸ್ತ ಚಂದ್ರಗ್ರಹಣ ಇರೋಣದ್ರಿಂದ ಚಂದ್ರಗ್ರಹಣ ಪ್ರಯುಕ್ತ ಚಾತುರ್ಮಾಸ್ಯ ದೀಕ್ಷಾ ಸಮಾಪ್ತಿ, ಸೀಮೋಲ್ಲಂಘನಾದಿ ಕಾರ್ಯಕ್ರಮಗಳೆಲ್ಲ ಕೂಡ
ಮರುದಿವಸ ಪಾಠ್ಯಕ್ಕೆ ನಾವು ಹಾಕೊಂಡಿರ್ತಕ್ಕಂಥವರಾಗಿದ್ದೇವೆ. 8ನೇ ತಾರೀಕು ಸೋಮವಾರ ಪ್ರತಿಪದ, ಅವತ್ತು ಸನ್ಯಾಸಿಗಳ ಚಾತುರ್ಮಾಸ್ಯ ವ್ರತ ದೀಕ್ಷಾ ಸಮಾಪ್ತಿ. ಆಮೇಲೆ ಗುರುವಾರ ದ್ವಾದಶಿ, ಯತಿ ದ್ವಾದಶಿ. ಯದ್ಯಪಿ ಇದು ಸೋಮವಾರ ಪ್ರತಿಪದ, ಮಹಾಲಯ ಪ್ರಾರಂಭ. ಮಹಾಲಯ ಶ್ರಾದ್ದ, ಪಕ್ಷ ಮಾಸದಲ್ಲಿ ಮಾಡತಕ್ಕಂತಹ ಶ್ರಾದ್ದಾದಿ ಕರ್ಮಗಳನ್ನೇ ಮಾಡಬಹುದು. 18ನೇ ತಾರೀಕು ಗುರುವಾರ ದ್ವಾದಶಿ, ಯತಿ ದ್ವಾದಶಿ. ಅವತ್ತು ಹರಿವಾಸನ 6 ಗಂಟೆ 59 ನಿಮಿಷಕ್ಕಿದೆ. 21ನೇ ತಾರೀಕು ಅಮಾವಾಸ್ಯ, ಸರ್ವಪಿತೃ ಅಮಾವಾಸ್ಯ. ಶ್ರೀಮಠದಲ್ಲಿ ಮಾಧವ ತೀರ್ಥರ ಆರಾಧನಾ ಮೂಲ ಬೃಂದಾವನ ಸನ್ನಿಧಾನ ಕಂಪ್ಲಿಯಲ್ಲಿ ಅದರ ಆರಾಧನೆ ನಡೀತಕ್ಕಂತಹದ್ದಾಗ್ತದೆ. ಇನ್ನು ಆಶ್ವೀಜ ಮಾಸ ಶುಕ್ಲ ಪಕ್ಷ ಸೋಮವಾರ ಪ್ರತಿಪದ, 46 ಗಳಿಗೆ 44 ಬಳ. ಅವತ್ತು ಶರನ್ನವರಾತ್ರೋತ್ಸವ ಆರಂಭ, ಘಟಸ್ಥಾಪನೆ, ದೀಪ ಸಂಯೋಜನ, ಸತ್ಯಾಸ್ತ್ರ ಪಾರಾಯಣ, ವೆಂಕಟೇಶ ಪುರಾಣ ಆರಂಭ, ಬ್ರಾಹ್ಮಣ ಸಂತರ್ಪಣಾ ಇತ್ಯಾದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಕ್ಕಂತಹದ್ದಾಗ್ತದೆ. 24 ಬುಧವಾರ ತೃತೀಯ, ಸಪ್ತರಾತ್ರೋತ್ಸವ. 26 ಶುಕ್ರವಾರ ಪಂಚಮಿ, ಪಂಚರಾತ್ರೋತ್ಸವ. 29 ಸೋಮವಾರ ಸಪ್ತಮಿ, ಅವತ್ತು ತ್ರಿರಾತ್ರೋತ್ಸವ, ಸರಸ್ವತಿ ಆನೆ. ಮರುದಿವಸ 30 ಸರಸ್ವತಿ ಪೂಜೆ, ಸರಸ್ವತಿ ಮತ್ತು ಮಹಾನವಮಿ, ಶಸ್ತ್ರಾಸ್ತ್ರ ಭಂಡಾರಾದಿ ಪೂಜಾ. ಗುರುವಾರ ದಶಮಿ, ವಿಜಯದಶಮಿ, ಮಧ್ವ ಜಯಂತಿ, ವೆಂಕಟೇಶ ಕಲ್ಯಾಣ ಪುರಾಣ ಮಂಗಳ ಮುಗಿತಕ್ಕಂತಹದ್ದಾಗ್ತದೆ. ಇನ್ನ ಈ ರೀತಿಯಾಗಿ ಆಶ್ವೀಜ ಕೃಷ್ಣ ಪಕ್ಷದಲ್ಲಿ ಸೋಮವಾರ ಸಪ್ತಮಿ, ಶ್ರೀ ವಸಂತ ತೀರ್ಥ ಪುಣ್ಯ ದಿನ ಕೆಂಚನಗುಡ್ಡ. ಆಮೇಲೆ ದ್ವಾದಶಿ ಪಾರಣಿ, ಸುರತೀರ್ಥ ತೀರ್ಥ ಪುಣ್ಯ ದಿನ ಮಂತ್ರಾಲಯ. ಈ ವರ್ಷ ಸುಮತೀರ್ಥ ತೀರ್ಥ ಪುಣ್ಯ ದಿನ ಶ್ರೀರಂಗ. ಈ ವರ್ಷ 300 ವರ್ಷದ ಆರಾಧನಾ ಮಹೋತ್ಸವ. ಸುಮತೀಂದ್ರ ತೀರ್ಥರ ಒಂದು ಬೃಂದಾವನ ಪ್ರವೇಶವಾಗಿ 300 ವರ್ಷಗಳು ಗತಿಸ್ತಾ ಇದೆ. ತ್ರಿಶತಮಾನೋತ್ಸವದ ಕಾರ್ಯಕ್ರಮ, ಅನೇಕ ವೈಭವಿತವಾದ ಕಾರ್ಯಕ್ರಮವನ್ನೇ ಪರಮ ಪೂಜ್ಯ ಶ್ರೀಪಾದಂಗಳವರು ತಮಿಳುನಾಡಿನ ಶ್ರೀರಂಗದ ಶ್ರೀ ಸುಮತೀಂದ್ರ ತೀರ್ಥರ ಬೃಂದಾವನ ಸನ್ನಿಧಾನದಲ್ಲಿ ಹಾಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಭಕ್ತರು ಬರಬೇಕು ಅಂತ ಈಗಲಿಂದಲೇ ನಾನು ಆಹ್ವಾನವನ್ನೇ ನೀಡ್ತಾ ಇದ್ದೇನೆ. ಇನ್ನು 19ನೇ ತಾರೀಕು ರವಿವಾರ ತ್ರಯೋದಶಿ, ಜಲಪೂರ್ಣ ತ್ರಯೋದಶಿ, ನೀರು ತುಂಬ ಹಬ್ಬ. 20ನೇ ತಾರೀಕು ಸೋಮವಾರ ಚತುರ್ದಶಿ, ನರಕ ಚತುರ್ದಶಿ. 21 ಮಂಗಳವಾರ ಅಮಾವಾಸ್ಯ, ದೀಪಾವಳಿ ಅಮಾವಾಸ್ಯ, ದರ್ಶ ಇತ್ಯಾದಿ ಕಾರ್ಯಕ್ರಮಗಳು ನಡೀತದೆ. 2ನೇ ತಾರೀಕು ಬುಧವಾರ ಪ್ರತಿಪದ, ಬಲಿಪಾಡ್ಯ, ನಾರೀಕೃತ ನೀರಾಜನ, ಚಂದ್ರ ದರ್ಶನ. ಶ್ರೀಮಠದಲ್ಲಿ ಮೂಲ ರಘುಪತಿ ವೇದವ್ಯಾಸ ದೇವರು ಮೊದಲಾಗಿರ್ತಕ್ಕಂತಹ ಸಂಸ್ಥಾನದ ಮೂಲ ಪ್ರತಿಮೆಗಳಿಗೆ ಅವತ್ತು ಮಹಾಭಿಷೇಕ ಕಾರ್ಯಕ್ರಮ ನಡೀತಕ್ಕಂತಹದ್ದಾಗ್ತದೆ. 23ನೇ ತಾರೀಕು ಅವತ್ತು ಬಿದಿಗೆ ಯಮದ್ವಿತೀಯ ಮರು ಅಭಿಷೇಕ ಶ್ರೀಮಠದಲ್ಲಿ ನಡೀತದೆ. ಅನಂತರದಲ್ಲಿ 24 ಭಗಿನಿ ತೃತೀಯ ಅಕ್ಕನ ತದಿಗೆ. 25 ಶನಿವಾರ. 31ನೇ ತಾರೀಕು ದಶಮಿ, ಶ್ರೀ ವಿಜಯದಾಸರ ಪುಣ್ಯ ದಿನ ಚೀಕಲ್ಪರ್ವಿ, ಚಿಪ್ಪಗಿರಿ, ಆದ್ವಾನಿ ಮೊದಲಾದ ಕ್ಷೇತ್ರಗಳಲ್ಲಿ ನಡೀತಕ್ಕಂತಹದ್ದಾಗ್ತದೆ. 3ನೇ ತಾರೀಕು ಸೋಮವಾರ ತ್ರಯೋದಶಿ ಪಾರಣಿ, ಉತ್ಥಾನ ದ್ವಾದಶಿ. ಅವತ್ತು ತುಳಸಿ ದಾಮೋದರ ವಿವಾಹ. 5ನೇ ತಾರೀಕು ಬುಧವಾರ ಹುಣ್ಣಿಮೆ, ತುಂಗಾರತಿ, ದೊಡ್ಡ ಗೌರಿ ಹುಣ್ಣಿಮೆ. ಅವತ್ತು ವಿಶೇಷವಾಗಿ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಕ್ಕಂತಹದ್ದಾಗ್ತದೆ. ಕಾರ್ತೀಕ ಕೃಷ್ಣ ಪಕ್ಷ ಗುರುವಾರ ಪ್ರತಿಪದ, ಅವತ್ತು ಧಾತ್ರಿ ಹವನ ವನಭೋಜನ. 8ನೇ ತಾರೀಕು ಶನಿವಾರ ತೃತೀಯ, ಧಾತ್ರಿ ಹವನ ವನಭೋಜನ. ಆಮೇಲೆ 10ನೇ ತಾರೀಕು ಕೂಡ ಧಾತ್ರಿ ಹವನ ವನಭೋಜನ ಇದೆ. 12ನೇ ತಾರೀಕು ಬುಧವಾರ ಅಷ್ಟಮಿ, ರಘುನಂದನ ತೀರ್ಥರ ಪುಣ್ಯ ದಿನ ಹಂಪಿ. ಆಮೇಲೆ 17ನೇ ತಾರೀಕು ಸೋಮವಾರ ತ್ರಯೋದಶಿ, ಅವತ್ತು ಧನ್ವಂತರಿ ಜಯಂತಿ. ವಿಶೇಷವಾಗಿ ಧನ್ವಂತರಿ ನಾಮಕ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದ ದಿನ. ಮಾರ್ಗಶಿರ ಶುಕ್ಲ ಪಕ್ಷ ರವಿವಾರ ದಶಮಿ, ಶ್ರೀ ವಿಭುಧೇಂದ್ರ ತೀರ್ಥರ ಪುಣ್ಯ ದಿನ ತಮಿಳುನಾಡು ತಿರುನೆಲ್ವೇಲಿಯಲ್ಲಿ ನಡೀತದೆ. 4ನೇ ತಾರೀಕು ಬುಧವಾರ ಚತುರ್ದಶಿ, ಅವತ್ತು ಅದರ ಮೇಲೆ ವಿಶೇಷವಾಗಿ ಹುಣ್ಣಿಮೆ ಬಂದಿದೆ. ಶ್ರೀ ಸುಗುಣೇಂದ್ರ ತೀರ್ಥರ ಪುಣ್ಯ ದಿನ ಚಿತ್ತೂರು, ದತ್ತ ಜಯಂತಿ ಹಾಗೂ ಆದ್ವಾನಿಯ ಮಂಗರಾಯ ದೇವರ ರಥೋತ್ಸವ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಕ್ಕಂತಹದ್ದಾಗ್ತದೆ. ಇನ್ನು ಮಾರ್ಗಶಿರ ಕೃಷ್ಣ ಪಕ್ಷ ಬುಧವಾರ ತ್ರಯೋದಶಿ, ಶ್ರೀ ಧನುರ್ಮಾಸ ಆರಂಭ. ಧನುರ್ಮಾಸದ ಅನುಷ್ಠಾನ ಅವತ್ತಿನಿಂದ ಪ್ರಾರಂಭವಾಗಿ 1 ತಿಂಗಳ ಕಾಲ ನಡೀತಕ್ಕಂತಹದ್ದಾಗ್ತದೆ. 19ನೇ ತಾರೀಕು ಶುಕ್ರವಾರ ಅಮಾವಾಸ್ಯ, 19 ಡಿಸೆಂಬರ್ ಶ್ರೀ ಜಿತಾಮಿತ್ರ ತೀರ್ಥರ ಪುಣ್ಯ ದಿನ. ಜಿತಾಮಿತ್ರ ಗಡ್ಡೆ ಅಂತ ಇಲ್ಲೇ ಕೃಷ್ಣಾ ತೀರದಲ್ಲಿ ಇರತಕ್ಕಂತಹದ್ದಾಗಿದೆ. ಅಲ್ಲಿ ಜಿತಾಮಿತ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೀತದೆ. ಇನ್ನು ಪುಷ್ಯಮಾಸ ಶುಕ್ಲ ಪಕ್ಷ ಸೋಮವಾರ ದ್ವಿತೀಯ, ಸುಮೀಂದ್ರ ತೀರ್ಥರ ಪುಣ್ಯ ದಿನ ಮಂತ್ರಾಲಯ. 3ನೇ ತಾರೀಕು ಶನಿವಾರ ಹುಣ್ಣಿಮೆ, ಮಾಘ ಸ್ನಾನ ಆರಂಭ. ಅಲ್ಲಿಂದ ಮುಂದೆ ಪುಷ್ಯ ಕೃಷ್ಣ ಪಂಚಮಿ, ಅವತ್ತು ಸುಧರ್ಮೇಂದ್ರ ತೀರ್ಥರ ಪುಣ್ಯ ದಿನ ಮಂತ್ರಾಲಯ. ಆಮೇಲೆ ಸಪ್ತಮಿ ನರಹರಿ ತೀರ್ಥರ ಪುಣ್ಯ ದಿನ ಹಂಪಿ. ಆಮೇಲೆ ಅಷ್ಟಮಿ ಗೋಪಾಲದಾಸರ ಪುಣ್ಯ ದಿನ ಉತ್ತನೂರು. ಆಮೇಲೆ ಅಮಾವಾಸ್ಯ ರವಿವಾರ 18ನೇ ತಾರೀಕು ಶ್ರೀ ಪುರಂದರದಾಸರ ಪುಣ್ಯ ದಿನ ಹಂಪಿ ಮುಂತಾದ ಕ್ಷೇತ್ರಗಳಲ್ಲಿ ನಡೀತಕ್ಕಂತಹದ್ದಾಗ್ತದೆ. ಮಾಘ ಶುಕ್ಲ ಪ್ರತಿಪತ್ ಸೋಮವಾರ 19 ಜನವರಿ
ಮಧ್ವ ನವರಾತ್ರೋತ್ಸವ ಆರಂಭ. ಮಧ್ವನವಮಿ ಬರ್ತಾದ್ರಿಂದ 9 ದಿನಗಳ ಕಾಲ ಮಧ್ವ ನವಮಿ ಉತ್ಸವ ಅಂತ ನಡೀತದೆ. ಪ್ರತಿನಿತ್ಯ ಸರ್ವಮೂಲ ಗ್ರಂಥಗಳ ಪಾರಾಯಣ, ಪ್ರಾಣದೇವರಿಗೆ ನಿತ್ಯದಲ್ಲೂ ವಾಯುಸ್ತುತಿ ಪುರಸ್ಕರಣ ಪೂರ್ವಕ ಮಧುಅಭಿಷೇಕ ಕಾರ್ಯಕ್ರಮ, ಅದೇ ರೀತಿಯಾಗಿ ಆಚಾರ್ಯ ಮಧ್ವರ ಗ್ರಂಥಗಳ ತತ್ವಗಳ ಮೇಲೆ ಉಪನ್ಯಾಸಾದಿ ಕಾರ್ಯಕ್ರಮಗಳು ಮಠದಲ್ಲಿ ನಡೀತಕ್ಕಂಥದ್ದಾಗ್ತದೆ. 22 ಗುರುವಾರ ಚತುರ್ಥಿ, ಅವತ್ತು ಶ್ರೀಮದ್ ಸುಜೀಂದ್ರ ತೀರ್ಥರ ಪುಣ್ಯದಿನ ಮಂತ್ರಾಲಯ. 25 ರವಿವಾರ ಸಪ್ತಮಿ ರಥಸಪ್ತಮಿ, 26 ಸೋಮವಾರ ಅಷ್ಟಮಿ ಭೀಷ್ಮಾಷ್ಟಮಿ, 27 ಮಂಗಳವಾರ ಮಧ್ವನವಮಿ, 28 ಬುಧವಾರ ದಶಮಿ ಶ್ರೀ ಯೋಗೀಂದ್ರ ತೀರ್ಥರ ಪುಣ್ಯದಿನ ಶ್ರೀರಂಗ. ಮಾಘ ಶುಕ್ಲ ಪೂರ್ಣಿಮಾ, ಅವತ್ತು ಯಾದವೇಂದ್ರ ತೀರ್ಥರ ಪುಣ್ಯದಿನ ಮುಡುಮಾಲೆ. ರಾಯರ ಜೊತೆಯಲ್ಲೇ ಆಶ್ರಮವಾಗಿರ್ತಕ್ಕಂತಹ ಜ್ಞಾನಿಶ್ರೇಷ್ಠರು, ಗ್ರಂಥಕರ್ತೃಗಳಾಗಿರ್ತಕ್ಕಂಥ ಅವರ ಆರಾಧನೆ ಇಲ್ಲಿ ಹತ್ತಿರದಲ್ಲಿರುವ ಕೃಷ್ಣಾ ನದಿ ತೀರದಲ್ಲಿ ಮುಡುಮಾಲೆಯಲ್ಲಿ ನಡೀತಕ್ಕಂಥದ್ದಾಗ್ತದೆ. ಇನ್ನು ಮಾಘ ಕೃಷ್ಣ ರವಿವಾರ ತ್ರಯೋದಶಿ, ಮಹಾಶಿವರಾತ್ರಿ ರುದ್ರದೇವರನ್ನು ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದ ದಿನ. ಅವತ್ತು ಮಾದನೂರಿನ ಶ್ರೀ ವಿಷ್ಣು ತೀರ್ಥರ ಸನ್ಯಸ್ತ ವಿದ್ಯಾಶಿಷ್ಯರಾಗಿರ್ತಕ್ಕಂತಹ ಮಾದನೂರಿನ ಯಾವ ವಿಷ್ಣು ತೀರ್ಥರ ಗುರುಗಳಾಗಿರ್ತಕ್ಕಂತಹ ವ್ಯಾಸತತ್ವಜ್ಞ ತೀರ್ಥರ ಶಿಷ್ಯರಾದಂತಹ ಮಾದನೂರು ವಿಷ್ಣು ತೀರ್ಥರ ಆರಾಧನಾ ಮಹೋತ್ಸವ ಅನ್ನತಕ್ಕಂಥದ್ದು ಅವತ್ತು ನಡೀತಕ್ಕಂಥದ್ದಾಗ್ತದೆ. ಇನ್ನು ಫಾಲ್ಗುಣ ಶುಕ್ಲ ಪಕ್ಷ ಗುರುವಾರ ದ್ವಿತೀಯ, ರಾಯರ 405ನೇ ಪಟ್ಟಾಭಿಷೇಕೋತ್ಸವ. ರಾಯರು ಪೀಠಕ್ಕೆ ಬಂದು 405 ವರ್ಷಗಳು ಗತಿಸಿ ಅವತ್ತು ನಡೀತಕ್ಕಂಥದ್ದಾಗ್ತದೆ. ವೈಭವಿತವಾದ 1 ವಾರದ ಕಾರ್ಯಕ್ರಮ ಮಠದಲ್ಲಿ ನಡೆದು ಪ್ರತಿನಿತ್ಯದಲ್ಲೂ ವಿಶೇಷವಾಗಿ ಉಪನ್ಯಾಸ ಇತ್ಯಾದಿ ಕಾರ್ಯಕ್ರಮಗಳು ನಡೀತದೆ. 24 ಮಂಗಳವಾರ ಸಪ್ತಮಿ, ಗುರುಸಾರ್ವಭೌಮರ 431ನೇ ಹುಟ್ಟಿದ ಹಬ್ಬ, ಅವತ್ತು ವರ್ಧಂತಿ ಉತ್ಸವ ಅನ್ನತಕ್ಕಂಥದ್ದು ನಡೀತದೆ. 28 ಶನಿವಾರ ದ್ವಾದಶಿಯಿಂದ 3 ದಿನಗಳ ಕಾಲ ಹೊಸ ರೀತಿಯಲ್ಲಿ ಶ್ರೀ ಧೀರೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ನಡೀತಕ್ಕಂಥದ್ದಾಗ್ತದೆ. 3ನೇ ತಾರೀಕು ಮಂಗಳವಾರ ಪೂರ್ಣಿಮಾ, ಅವತ್ತು ಹೋಳಿ ಹುಣ್ಣಿಮೆ. ಅವತ್ತು ಕೂಡ ವಿಶೇಷವಾಗಿ ಚಂದ್ರಗ್ರಸ್ತ, ಇದು ಕೇತುಗ್ರಸ್ತ ಗ್ರಸ್ತೋದಯ ಖಗ್ರಾಸ ಚಂದ್ರಗ್ರಹಣ ಅಂತಕ್ಕಂಥದ್ದಿದೆ. ಅವತ್ತಿನ ವಿಶೇಷತೆಗಳನ್ನೇ ಪಂಚಾಂಗದಲ್ಲಿ ನೋಡಿಕೊಂಡು ಅನುಷ್ಠಾನ ಮಾಡಬೇಕು. 5 ಮಾರ್ಚ್ ಗುರುವಾರ ಸುಧೀಂದ್ರ ತೀರ್ಥರ ಪುಣ್ಯದಿನ, 6 ಶುಕ್ರವಾರ ಮಾರ್ಚ್ ತೃತೀಯ ವಾದಿರಾಜರ ಪುಣ್ಯದಿನ, 7 ಶನಿವಾರ ಚತುರ್ಥಿ ವ್ಯಾಸರಾಜರ ಆರಾಧನೆ. ಅವತ್ತಿನಿಂದಲೇ ಶ್ರೀಮಠದಲ್ಲಿ ಮಹಾಸಮಾರಾಧನೆ, ಸುಯತೀರ್ಣ ತೀರ್ಥರ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ, ಹೀಗೆ ವೈಭವದಿಂದ ಮಹಾಸಮಾರಾಧನಾ ಮಹೋತ್ಸವ ಅಂತಕ್ಕಂಥದ್ದು ನಡೆಯುವಂತಹದ್ದಾಗ್ತದೆ. ಹೀಗೆ ಮುಗಿದು 18ನೇ ತಾರೀಕು ಬುಧವಾರ ಚತುರ್ದಶಿ ಅವತ್ತು ಮುಗಿದು ಅಮಾವಾಸ್ಯೆ ಕೂಡ ಮರುದಿವಸ ಬಂದಿದೆ. 3 2 ಫಳ, ಅವತ್ತು ದರ್ಶ ಅನ್ವಾದಾನ ವೈಷ್ಣದೇವ ಬಲಿಹರಣ. 19ನೇ ತಾರೀಕು ಗುರುವಾರ ಅಮಾವಾಸ್ಯೆ, 1 8 ಫಳ, ಉಪರಿ 58 8 ಫಳ, ಚಾಂದ್ರಮಾನ ಯುಗಾದಿ, ಪರಮವ ಸಂವತ್ಸರ ಆರಂಭ. ದ್ವಿತೀಯ ಶ್ರೀಮಾಪ್ನೋತಿ ವಾರಾದಾಯುಷ್ಯವರ್ಧನಂ, ನಕ್ಷತ್ರ ದರ್ದೇಪಂ ಯೋಗಾದ್ರೋಗ ನಿವಾರಣಂ, ಕರುಣಾತ್ಕಾರ ಸಿದ್ಧಿಸ್ಯ, ಪಂಚಾಂಗ ಫಲ ಮುತ್ತಮಂ. ಹೀಗೆ ಸಂವತ್ಸರದ ವಿಶೇಷವಾದ ರಾಜಾದಿ ನಾಯಕರುಗಳ ಫಲ, ಸಂವತ್ಸರದಲ್ಲಿ ಬರ್ತಕ್ಕಂಥ ಮುಖ್ಯವಾದ ದಿನಗಳ ಪರಿಚಯಾತ್ಮಕವಾದ ಪಂಚಾಂಗ ಶ್ರವಣ ಅಂತಕ್ಕಂಥದ್ದನ್ನೇ ಯಥಾಶಕ್ತಿ ಯಥಾಮತಿ ಮಾಡಿದ್ದೇವೆ. ಈ ಭವ್ಯವಾದ ಯುಗಾದಿಯ ಶುಭ ಪರ್ವದ ದಿನದಂದು ಪಾಲ್ಗೊಂಡ ಸಕಲ ಸದ್ಭಕ್ತರಿಗೂ ಕೂಡ ಪರಮ ಪೂಜ್ಯ ಶ್ರೀಪಾದಂಗಳವರು ಹರಿವಾಯ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಕ್ಷೇಮವಾಗಲಿ ಅಂತ ಪ್ರಾರ್ಥಿಸುವ ಒಂದು ಅನುಗ್ರಹ ಸಂದೇಶ. ತತ್ಪೂರ್ವದಲ್ಲಿ ನಮ್ಮ ವಿದ್ಯಾಗುರುಗಳಾದ ಪೂಜ್ಯ ಆಚಾರ್ಯರು ಕೂಡ ಒಂದು 5 ನಿಮಿಷ ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಹರಿವಾಯ ಗುರುಭ್ಯೋ ನಮಃ. ಶಮಯನ್ ಭವಸಂತಾಪಂ ರಮಯನ್ ಸಾಧು ಜಾತಕಾನ್ನೇ ಕೃಷ್ಣಮೇಘ ಕೃಪಾದೃಷ್ಟಿವೃಷ್ಟ್ಯ ಪುಷ್ಣಾದು ಮಾಪಿ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೋಗ, ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾಲ. ಚಿತ್ರೈ ಪದೇಚ್ಚ ಗಂಭೀರೈ ವಾಕ್ಯೈರ್ಮಾನೈ ನಖಂಡಿತೈ ಗುರುಭಾವಂ ವ್ಯಂಜಯಂತಿ ಬಾದೃಶಿ ಜಯತೀರ್ಥವಾಕ್. ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಗೇದಿನಿ ವ್ಯಾಸತೀರ್ಥಭೂಯ ಅಲ್ಪತಿಷ್ಠಾದಿದ್ದೇ. ಮುಖೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಚಿ. ಈ ಯಾವ ಮಂಗಳಕರವಾದಂತಹ ಉಗಾದಿ ಹಬ್ಬದ ದಿವಸ 1-2 ಮಾತುಗಳನ್ನು ನಾನು ತಿಳಿಸಲು ಉದ್ಯುಕ್ತನಾಗಿದ್ದೇನೆ.
ಪಂಚಾಂಗಕ್ಕೂ ಮತ್ತು ನಮ್ಮ ಮಠದ ಶಿಷ್ಯರಿಗೂ ಏನಂದ್ರೆ ನಮ್ಮ ಮಠದಲ್ಲಿ ಲಕ್ಷಾಂತರ ಪಂಚಾಂಗಗಳನ್ನ ಪ್ರಿಂಟ್ ಮಾಡಿ ಶಿಷ್ಯರಿಗೆ ಆಚರಣೆ ಕೊಡ್ತೀವಿ. ಇಷ್ಟೆಲ್ಲ ಅನೇಕ ಭಾಷೆಗಳಿವೆ, ಸಂಸ್ಕೃತ, ಕನ್ನಡ, ಹಿಂದಿ, ತೆಲುಗು, ಇತ್ಯಾದಿ ತಮಿಳು, ಅನೇಕ ಭಾಷೆಗಳಲ್ಲಿ ನಾವು ಪಂಚಾಂಗವನ್ನು ಶಿಷ್ಯರಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಒಂದು ವಿಷಯ ತಿಳ್ಕೋಬೇಕಾದ್ದು, ಯಾರು ಹೆದರ್ಕೋಬೇಕಾದ ಅಗತ್ಯ ಇಲ್ಲ. ಪಂಚಾಂಗದಲ್ಲಿ ಏನಾದರೂ ಏನೋ ಒಂದು ನಿಮಗೆ ಅನಿಷ್ಟವಾದದ್ದು ಅಂತ ಬರೆದ್ಬಿಟ್ಟಿದ್ರೆ ನಕ್ಷತ್ರಕ್ಕೆ, ಅದು ನಿಮ್ಮ ಪಾಪ ಸಂಚಯ ಹಿಂದೆ ನಾವೇನು ಪಾಪಗಳನ್ನ ಮಾಡಿರ್ತೀವಿ ಎಲ್ಲ ಸ್ಟಾಕ್ ಆಗಿದೆ, ಅವೆಲ್ಲವೂ ಕೂಡ ಹೊರಟೋಗುತ್ತೆ. ಮತ್ತೆ ಯೋಗ ಕುಯೋಗ, ಯೋಗ ಇವತ್ತಿನ ಯೋಗ ಎಂತಾದ್ರು ತಿಳ್ಕೊಂಡ್ರೆ ಕುಯೋಗಗಳೆಲ್ಲ ಹೋಗ್ತದೆ. ಆದ್ರಿಂದ ಪಂಚಾಂಗಮೇಧಶ್ವಂ ಶೋಧವ್ಯಂ ದ್ವಿಜಮುಖ. ನಮ್ಮ ಮಠದಲ್ಲಿ ಏನಂದ್ರೆ ಒಂದು ಸಂಪ್ರದಾಯ ಇದ್ದಿದ್ದು, ಸ್ವಾಮಿಗಳವರು ಬೆಳಗ್ಗೆ ಮುಖ ಪ್ರಕ್ಷಾಲನೆ ಮಾಡಿಕೊಂಡು ಬಂದು ನಿಮ್ಮ ಕೊಡ್ತಾ ಇದ್ರು. ಜ್ಯೋತಿಷ್ಕರು ಬಂದು ಇವತ್ತು ಪಂಚಾಂಗ, ವಾರ, ತಿಥಿ, ನಕ್ಷತ್ರ ಎಲ್ಲ ಹೇಳ್ತಾ ಇದ್ರು. ರಾಮಾಯಣದಲ್ಲೂ ಕೂಡ ರಾಮದೇವರು ಬೆಳಗ್ಗೆ ಆದರೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ವಶಿಷ್ಠರು ಬಂದು ಇವತ್ತು ವಾರ ಇದ್ದಾದ್ದು, ನಕ್ಷತ್ರ ಇದ್ದಾದ್ದು ಅಂತ ಹೇಳ್ತಾ ಇದ್ದಂತೆ. ಅದರಲ್ಲಿ ನಕ್ಷತ್ರ ಕೃತಭಾವಂ ಯೋಗಾತ್ ಯೋಗವ ಸರ್ವಾರಿಟ್ಟಾರಂ ತದೈವ ಕಾರಣ. ಕಾರಣವನ್ನು ತಿಳ್ಕೊಂಡ್ರೆ, ಇವತ್ತು ಯಾವ ಕಾರಣ ಅಂತ ತಿಳ್ಕೊಂಡ್ರೆ ಸಕಲ ಅನಿಷ್ಟಗಳು ಪರಿಹಾರ ಆಗ್ತದೆ. ಶೋಧವ್ಯಂ ಪ್ರತಿವಾದರಂ ದ್ವಿಜಮುಖ. ರಾಮಾಯಣದಲ್ಲಿ ಹೇಳ್ತಾರೆ, ಪರಮಾತ್ಮನಿಗೆ ಗೊತ್ತಿದ್ರು ಕೂಡ ಸರ್ವಜ್ಞ, ಆದರೂ ಕೂಡ ವಶಿಷ್ಠರು ಬೆಳಗ್ಗೆ ಪಂಚಾಂಗ ಇಟ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದಂತೆ ರಾಮದೇವ್ರ ಮುಂದೆ. ಇದು ನಮ್ಮ ಮಠದಲ್ಲಿ ಹಿಂದೆ ಇತ್ತು. ಇಂತಹ ಒಂದು ಫಲಗಳು ನಮಗೆ ಹೇಳಿದ್ದಾರೆ. ಅದಂತೆ ನೀವೆಲ್ಲರೂ ಕೂಡ ಫಲವನ್ನು ತಿಳ್ಕೊಂಡು ಹರಿವಾಯುಗಳಲ್ಲಿ ಭಕ್ತಿಯನ್ನು ಮಾಡಿ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಬೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಬಹುದೀರ್ಘವಾಗಿ ಯಾವ ಯುಗಾದಿ ಪ್ರತಿಪತ್ತು ನೂತನ ಸಂವತ್ಸರದ ಪ್ರಥಮ ದಿವಸದ ಈ ಶುಭ ಸಂದರ್ಭದಲ್ಲಿ ಪಂಚಾಂಗಗಳು ಎಂಬುದಾಗಿ ಕರೆಯಲ್ಪಡುವ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ 5 ಅಂಗಗಳಿಂದ ಕೂಡಿರತಕ್ಕಂಥದ್ದೇ ಪಂಚಾಂಗ. ಇಂತಹ ಪಂಚಾಂಗದ ಶ್ರವಣ ಪ್ರತಿನಿತ್ಯದಲ್ಲಿಯೂ ಮಾಡಬೇಕು. ಈ 5 ಅಂಗಗಳ ಶ್ರವಣದಿಂದ ಏನೆಲ್ಲ ಫಲ ಅಂತ ನಮ್ಮ ಹಿರಿಯ ವಿದ್ವಾಂಸರು, ನಮ್ಮ ವಿದ್ಯಾಗುರುಗಳು ಆದಂತ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ 5 ಅಂಗಗಳನ್ನ ಪ್ರತಿನಿತ್ಯವೂ ನಾವು ತಿಳಿದುಕೊಂಡು ಅದರಂತೆ ಅನುಷ್ಠಾನವನ್ನು ಮಾಡಬೇಕು. ಅಂತಹ ತಿಳಿಸುವ ವಿಸ್ತೃತವಾದ ಪಂಚಾಂಗವನ್ನ ನಾವು ಲೌಕಿಕವಾಗಿ ಹೇಳುವಾಗ ಇದು ರಿಲಿಜಿಯಸ್ ಕ್ಯಾಲೆಂಡರ್. ಈ ಜನವರಿಯಿಂದ ಡಿಸೆಂಬರ್ ತನಕ ಏನಿದೆ, ಇದು ಪಾಶ್ಚಾತ್ಯರ ಸಂಸ್ಕೃತಿಯ ಆಧುನಿಕ ಕ್ಯಾಲೆಂಡರ್. ಆದರೆ ಚೈತ್ರದಿಂದ ಫಾಲ್ಗುಣ ಕೃಷ್ಣದ ತನಕ ಪ್ರತಿನಿತ್ಯದ ಎಲ್ಲ ತಿಥಿ, ವಾರ, ನಕ್ಷತ್ರಗಳು, ಅನುಷ್ಠಾನಗಳನ್ನು ತಿಳಿಸುವಂತಹ ಏನು ಒಂದು ಪಟ್ಟಿ ಇದೆ. ಇದನ್ನ ಪಂಚಾಂಗ, ಧಾರ್ಮಿಕ ಕ್ಯಾಲೆಂಡರ್ ಎಂಬುದಾಗಿ, ದಿನದರ್ಶಿ ಎಂಬುದಾಗಿ ತಿಳಿಸ್ತಾರೆ. ಅಂತಹ ದಿನದರ್ಶಿ ಪಂಚಾಂಗವನ್ನ ಶ್ರೀಮಠದ ವತಿಯಿಂದ ನುರಿತ ವಿದ್ವಾಂಸರಿಂದ, ಗಣಕರಿಂದ ಗಣನೆಯನ್ನು ಮಾಡಿಸಿ ಎಲ್ಲ ವಿದ್ವಾಂಸರು, ಧರ್ಮಶಾಸ್ತ್ರಜ್ಞರು ಎಲ್ಲರ ಸಭೆಯನ್ನು ಕರೆದು ಕಾಲಕಾಲದ ಪೀಠಾಧಿಪತಿಗಳ ಅಧ್ಯಕ್ಷತೆಯಲ್ಲಿ, ಅದೇ ರೀತಿಯಾಗಿ
ಪ್ರಸ್ತುತ ನಮ್ಮ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ವಿದ್ಯಾಗುರುಗಳು ಶ್ರೀಮಠದ ಹಿರಿಯ ವಿದ್ವಾಂಸರು 5 ತಲೆಮಾರಿಗೂ ಮಿಗಿಲಾಗಿ ಶ್ರೀಮಠದ ಇತಿಹಾಸವನ್ನ ಸಮಗ್ರವಾಗಿ ಬಲ್ಲಂತಹ ಆಚಾರ್ಯರ ನೇತೃತ್ವದಲ್ಲಿ ಈ ಯಾವ ಪಂಚಾಂಗ ಶೋಧನೆ ಮತ್ತು ಪರಿಷ್ಕಾರ ಮುದ್ರಣಾದಿ ಕಾರ್ಯಕ್ರಮಗಳು ನಡೆದು ದೇಶದ ಉದ್ದದಗಲಕ್ಕೂ ವಿದೇಶದಲ್ಲಿರ್ತಕ್ಕಂತಹ ಶ್ರೀಮಠದ ಶಿಷ್ಯರು ಭಕ್ತರುಗಳಿಗೆ ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ ಮೊದಲಾದ ಭಾಷೆಗಳಲ್ಲಿ ಕೊಡಮಾಡುವುದಲ್ಲದೆ ಆಂಗ್ಲ ಭಾಷೆ ಮೊದಲಾದವುಗಳಲ್ಲಿ ಕೊಡಮಾಡುವುದಲ್ಲದೆ ತಂತ್ರಜ್ಞಾನದ ಮೂಲಕವಾಗಿ ವೆಬ್ಸೈಟ್, ಶ್ರೀಮಠದ ಅಧಿಕೃತ ವೆಬ್ಸೈಟ್ ಮೂಲಕವಾಗಿ, ಶ್ರೀಮಠದ ಮಾಸಪತ್ರಿಕೆಗಳ ಮೂಲಕವಾಗಿ, ಅದೇ ರೀತಿಯಾಗಿ ಮಠದ ದಿನದರ್ಶಿ ಫಲಕ ಬೋರ್ಡ್ನಲ್ಲಿ ಬರೆಯುವ ಮೂಲಕವಾಗಿ ಪಂಚಾಂಗವನ್ನ ಎಲ್ಲರಿಗೂ ತಿಳಿಸುವ ಪ್ರಯತ್ನ ಮತ್ತು ವ್ಯವಸ್ಥೆಯನ್ನ ಶ್ರೀಮಠದಿಂದ ಮಾಡಿದೆ. ಇದರಲ್ಲಿ ಪರಮ ಶುದ್ಧವಾದ, ಸಾತ್ವಿಕವಾದ, ಶಾಸ್ತ್ರ ಸಮ್ಮತವಾದ ಶ್ರೀಮಠದ ಅಧಿಕೃತ ಧರ್ಮಶಾಸ್ತ್ರ ನಿಬಂಧ ಗ್ರಂಥವಾದ ರಾಯರ ಪೂರ್ಣವಾದ ಒಪ್ಪಿಗೆ ಮತ್ತು ಅಪ್ಪಣೆಯನ್ನು ಪಡೆದಿರತಕ್ಕಂತಹ ರಾಯರ ಶಿಷ್ಯರಾದ ಕೃಷ್ಣಾಚಾರ್ಯರು ಎಂಬುದಾಗಿ ಅವರಿಂದ ಸಂಗ್ರಹಿತವಾದ ಸ್ಮೃತಿ ಮುಕ್ತಾವಳಿ ಮೊದಲಾದ ಗ್ರಂಥಗಳ ಆಧಾರದ ಹಿನ್ನೆಲೆಯಲ್ಲಿ ಇದನ್ನು ಪರಿಷ್ಕರಿಸಲಾಗಿದೆ. ಇದು ನಮ್ಮ ಶ್ರೀಮಠದ ಅಸಾಧಾರಣವಾದ ಸಂಪ್ರದಾಯಗಳನ್ನು ತಿಳಿಸುವಂತಹ ಒಂದು ಪುಸ್ತಕವಾಗಿದೆ. ಇದನ್ನೆಲ್ಲರೂ ಕೂಡ ರಾಯರ ಪ್ರಸಾದ ಮತ್ತು ನಮ್ಮ ದೈನಂದಿನ ಜೀವನದ ಎಲ್ಲ ವಿಚಾರಗಳನ್ನ, ಪೂಜಾರಾಧನೆ ಮೊದಲಾದ ಧಾರ್ಮಿಕ ವಿಚಾರಗಳನ್ನು ತಿಳಿದುಕೊಳ್ಳುವ ಒಂದು ಸಾಧನೆ ಎಂಬುದಾಗಿ ಇದನ್ನು ಗೌರವಿಸಿ, ಇದರಲ್ಲಿ ನಮೂದಿಸಿದಂತಹ ನಿರ್ಣಯಿಸಿದಂತಹ ವಿಚಾರಗಳನ್ನ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಮುದ್ರಾ ಶಿಷ್ಯರು, ಅದೇ ರೀತಿಯಾಗಿ ಮುದ್ರಾ ಭಕ್ತರು ಮತ್ತು ಅವರ ಅನುಗ್ರಹಾಕಾಂಕ್ಷಿಗಳು, ಅವರ ಅನುಯಾಯಿಗಳು ಎಲ್ಲರೂ ಕೂಡ ಅವಶ್ಯವಾಗಿ ಇದರಂತೆ ಪಾಲನೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದವರುಗಳ ಸಂಪ್ರದಾಯಗಳನ್ನು ಅಧಿಕೃತವಾಗಿ ಆಚರಿಸಿ ಎಲ್ಲರೂ ಕೂಡ ಶ್ರೇಯಸ್ಸನ್ನ ಪಡೆದು ಉದ್ಧತರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಂದಿನ ಪಂಚಾಂಗ ಶ್ರವಣದಲ್ಲಿ ಉಪಸ್ಥಿತರಿದ್ದು ಮಾರ್ಗದರ್ಶನವನ್ನು ಮಾಡಿದ ನಮ್ಮ ವಿದ್ಯಾಗುರುಗಳು, ಹಿರಿಯರು, ಅವರಿಗೂ ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡುವ ಮೂಲಕ ಪಂಚಾಂಗ ಶ್ರವಣವನ್ನು ನಡೆಸಿಕೊಟ್ಟಂತಹ ಮಠದ ವಿದ್ವಾಂಸರಾದ ವಾದಿರಾಜಾಚಾರ್ಯರು ಅವರನ್ನು ಕೂಡ ಅಭಿನಂದಿಸಿ, ಅದೇ ರೀತಿಯಾಗಿ ಶ್ರವಣದ ಅಧಿಕಾರಿಗಳಾಗಿ ನೀವೆಲ್ಲರೂ ದೈಹಿಕವಾಗಿ ಇಲ್ಲಿ ಪಾಲ್ಗೊಂಡಂತಹ ಸಮಸ್ತ ಭಕ್ತರಿಗೆ ಮತ್ತು ತಂತ್ರಜ್ಞಾನದ ಮೂಲಕವಾಗಿ ತಾವು ಕುಳಿತಲ್ಲಿಯೇ ಈ ಪ್ರಸಾರವಾಗುವಂತಹ ಈ ಪಂಚಾಂಗ ಶ್ರವಣವನ್ನ ವೀಕ್ಷಣೆ ಮತ್ತು ಶ್ರವಣ ಮಾಡಿರ್ತಕ್ಕಂತಹ ಸಕಲ ಆಸ್ತಿಕ ಜನತೆಗೂ ಕೂಡ ಶುಭವಾಗಲಿ ಎಂಬುದಾಗಿ ಹೇಳಿ ಸಮಸ್ತ ಸನ್ಮಂಗಳವಾಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಥೋತ್ಸವ ಊಂಜಲ ಸೇವಾ ಈ ಸೇವಾಕರ್ತರು ಈ ಕೂಡಲೇ ಪ್ರವಚನ ಮಂಟಪ ವೇದಿಕೆಗೆ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ರಥೋತ್ಸವ ಊಂಜಲ ಸೇವಾ ಸೇವಾಕರ್ತರಿಗೆ ಸಾಮೂಹಿಕ ಸಂಕಲ್ಪ ಪ್ರಾರಂಭಿಸಲಾಗುತ್ತದೆ. ಪ್ರಾಕಾರದಲ್ಲಿ ಕುಳಿತಿರುವಂತ ರಥೋತ್ಸವ ಊಂಜಲ ಸೇವಾ ಈ ಸೇವಾಕರ್ತರು ಪ್ರವಚನ ಮಂಟಪ ವೇದಿಕೆಗೆ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಸೇವಾಕರ್ತರಿಗೆ ಸಾಮೂಹಿಕ ಸಂಕಲ್ಪ ಪ್ರಾರಂಭಿಸಲಾಗುತ್ತದೆ. ಸುವರ್ಣ ರಥೋತ್ಸವ, ನವರತ್ನ ರಥೋತ್ಸವ, ರಜತ